ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 7 ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ಇದು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. 8ನೇ ತರಗತಿ ಭಾಗ 1ರಲ್ಲಿ ಬರ್ತಕ್ಕಂಥ ರಾಜ್ಯಶಾಸ್ತ್ರ ವಿಭಾಗದ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರಾಜ್ಯಶಾಸ್ತ್ರವು ಅರ್ಥ ನೋಡೋಣ. ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ಆಗಿದೆ. ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ. ರಾಜಕೀಯ ಚಟುವಟಿಕೆ ಆಮೇಲೆ ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಪಟ್ಟಿದೆ. ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಸಂಬಂಧಿಸಿದೆ. ರಾಜ್ಯದ ಉಗಮ, ಲಕ್ಷಣ ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಕೂಡ ಮಾಡುತ್ತೆ. ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ. ನೋಡಿ, ರಾಜ್ಯದ ಬಗೆಗಿನ ಅಧ್ಯಯನ ಮಾಡೋದೇ ಈ ರಾಜ್ಯಶಾಸ್ತ್ರದ ಮುಖ್ಯ ವಿಷಯ ಆಗಿದೆ ನೋಡಿ. ಓಕೆ, ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದು. ನೋಡಿದೆ, ಎಕ್ಸಾಮಲ್ಲಿ ಕೇಳಿದ್ರು ರಾಜ್ಯಶಾಸ್ತ್ರದ ಮೂಲವನ್ನು ಯಾವ ದೇಶದಲ್ಲಿ ಕಾಣಬಹುದು ಅಂತ. ರಾಜ್ಯಶಾಸ್ತ್ರದ ಮೂಲ ಯಾವ ದೇಶದಿಂದ ಬಂದಿದೆ ಅಂತಾನು ಈ ಥರ ಕೇಳ್ತಾರೆ. ಇದು ಗ್ರೀಸ್ ದೇಶದಲ್ಲಿ ಈ ರಾಜ್ಯಶಾಸ್ತ್ರದ ಮೂಲವನ್ನು ಕಾಣಬಹುದು. ಗ್ರೀಕರಿಗಿಂತಲೂ ಮೊದಲು ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಹಾಗೂ ಚೀನಿಯರು ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದರೂ ಸಹ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿಪಡಿಸಿರಲಿಲ್ಲ. ನೋಡಿ, ಗ್ರೀಕರಿಗಿಂತ ಮುಂಚೆನೂ ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು, ಚೀನಿಯರು ಎಲ್ಲರೂ ಸಹ ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಇವರು ಅಭಿವೃದ್ಧಿಪಡಿಸಿರಲಿಲ್ಲ. ಈ ಕೆಲಸವನ್ನು ಗ್ರೀಕರು ಮಾಡಿದ್ದಾರೆ. ಸೊ ಹಾಗಾಗಿ ಈ ರಾಜ್ಯಶಾಸ್ತ್ರದ ಮೂಲವನ್ನು ಗ್ರೀಸ್ ದೇಶದಲ್ಲಿ ಕಾಣಬಹುದು ಅಂತ ಕೊಟ್ಟಿದ್ದಾರೆ. ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನ ಸ್ಥಾನಮಾನ ಕೊಟ್ಟವರೇ ಗ್ರೀಕರು. ಓಕೆ, ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದರು. ಗ್ರೀಸ್ ದೇಶದ ಈ ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ಇವರು ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಈ ಥರ ಕೊಡ್ತಾರೆ. ಕ್ರಮವಾಗಿ ಬರೆಯಿರಿ ಅಂತ ಕೊಡ್ತಾರೆ. ಇಲ್ಲ ಯಾರ ಶಿಷ್ಯರು ಯಾರಾಗಿದ್ರು ಅಂತ ಈ ಥರ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ಆಗಿರ್ತಾನೆ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಆಗಿರ್ತಾರೆ, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಆಗಿದ್ದಾರೆ. ನೆನಪಲ್ಲಿಟ್ಕೊಳ್ರಿ, ಅರಿಸ್ಟಾಟಲ್. ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದ್ದಾರೆ. ರಿಪಬ್ಲಿಕ್ ಇದು ಯಾರ ಕೃತಿಯಾಗಿದೆ? ಪ್ಲೇಟೋರವರ ಕೃತಿಯಾಗಿದೆ. ಈ ಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಇವರು ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂಬ ಗೌರವ ನೀಡಲಾಗಿದೆ. ನೋಡಿ, ಅರಿಸ್ಟಾಟಲು ಪ್ಲೇಟೋನ ಶಿಷ್ಯ. ಅರಿಸ್ಟಾಟಲ್ಗಿಂತ ಮುಂಚೆನೂ ಪ್ಲೇಟೋ ತಮ್ಮ ರಿಪಬ್ಲಿಕ್ ಎಂಬ ಕೃತಿಯಲ್ಲಿ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಒಂದು ಸ್ವರೂಪವನ್ನು ಚರ್ಚೆ ಮಾಡಿದ್ದಾರೆ. ಆದರೆ ಅರಿಸ್ಟಾಟಲನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಅರಿಸ್ಟಾಟಲರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧವಾಗಿಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕರೆನಿಸಿದ್ದಾರೆ. ಆದ್ದರಿಂದ ಅರಿಸ್ಟಾಟಲನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥವಾದ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚಿಸಿದರು. ನೋಡಿ, ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥ ಯಾವುದು? ಪಾಲಿಟಿಕ್ಸ್. ಈ ಪಾಲಿಟಿಕ್ಸ್ ಕೃತಿಯನ್ನು ರಚಿಸಿದವರು ಅರಿಸ್ಟಾಟಲ್. ಈ ಕೃತಿಯಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿಯೂ ಸಹ ರಾಜಕೀಯ ನೀತಿಯ ಬಗ್ಗೆ ಬಹಳಷ್ಟು ವಿವರಗಳಿವೆ. ನೋಡಿ, ಅರ್ಥಶಾಸ್ತ್ರ ಅಂತ ಬಂದಾಗ
ಏನು ಆರ್ಥಿಕತೆ ಬಗ್ಗೆ ಇರಬಹುದು, ಖಜಾನೆ ಬಗ್ಗೆ, ಈ ರೀತಿಯಾದ ಹಣಕಾಸಿನ ವ್ಯವಹಾರ ಲೇವಾದೇವಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರಬಹುದು ಈ ಕೃತಿ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅರ್ಥಶಾಸ್ತ್ರದಲ್ಲಿ ರಾಜಕೀಯ ನೀತಿ ಬಗ್ಗೆ ವಿವರಣೆಯನ್ನು ಮಾಡಿದ್ದಾನೆ ಅರಿಸ್ಟಾಟಲ್. ಇದು ಕೌಟಿಲ್ಯ. ಅರ್ಥಶಾಸ್ತ್ರ ಕೌಟಿಲ್ಯನ ಕೃತಿಯಾಗಿದೆ. ಓಕೆ. ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ಎಂಬ ಪದವನ್ನು ಬಳಸ್ತಾ ಇದ್ರು. ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯ ಆಗೋ ಥರ ಪಾಲಿಟಿಕ್ಸ್ ಎಂಬ ಪದವನ್ನು ಬಳಸ್ತಾ ಇದ್ರು. ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಅಂದರೆ ಸಿಟಿ ಸ್ಟೇಟ್ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಪೋಲಿಸ್ ಎಂಬುದರಿಂದ ಹುಟ್ಟಿ ಬಂದಿದೆ. ಪಾಲಿಟಿಕ್ಸ್ ಎಂಬ ಪದ ಮೂಲ ಗ್ರೀಕ್ ಪದವಾದ ಪೋಲಿಸ್ ಎಂಬ ಪದದಿಂದ ಹುಟ್ಟಿ ಬಂದಿದೆ. ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು ಮತ್ತು ನಗರ ರಾಜ್ಯ ಆಡಳಿತದ ಅಧ್ಯಯನವೇ ರಾಜಕೀಯ ಅಧ್ಯಯನವಾಗಿದ್ದಿತು. ಹಾಗಾಗಿ ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜ್ಯಶಾಸ್ತ್ರ ಎಂದು ಈ ತಜ್ಞರು ಕರೆದಿದ್ದಾರೆ. ಓಕೆ. ರಾಜಕಾರಣ ಪಾಲಿಟಿಕ್ಸ್ ಎನ್ನುವ ಪದವು ಸರ್ಕಾರವು ದಿನನಿತ್ಯದ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಆದರೆ ರಾಜ್ಯಶಾಸ್ತ್ರವು ರಾಜ್ಯದ ಮೂಲ, ಬೆಳವಣಿಗೆ, ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳು ಮುಂತಾದ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ನೋಡಿ, ರಾಜಕಾರಣ ಪಾಲಿಟಿಕ್ಸ್ ಅಂದರೆ ಸರ್ಕಾರ ದಿನನಿತ್ಯ ಏನು ವಿಭಿನ್ನ ಸಮಸ್ಯೆಗಳು ಎದುರಿಸುತ್ತಲ್ಲ ಅದನ್ನು ಸೂಚಿಸ್ತದೆ. ಆದರೆ ರಾಜ್ಯಶಾಸ್ತ್ರ ರಾಜಕಾರಣ ಬೇರೆ, ರಾಜ್ಯಶಾಸ್ತ್ರ ಬೇರೆ. ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್. ಇದು ರಾಜ್ಯದ ಮೂಲ, ಬೆಳವಣಿಗೆ, ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳು ಈ ಥರ ಮುಂತಾದ ವಿಷಯಗಳ ಬಗ್ಗೆ ಕುರಿತು ಅಧ್ಯಯನ ಮಾಡ್ತದೆ. ರಾಜಕಾರಣಕ್ಕೂ ಅಂದರೆ ಪಾಲಿಟಿಕ್ಸಿಗೂ ಪೊಲಿಟಿಕಲ್ ಸೈನ್ಸಿಗೂ ತುಂಬಾ ವ್ಯತ್ಯಾಸ ಇದೆ. ಇದನ್ನು ಕರೆಕ್ಟಾಗಿ ನೆನಪಲ್ಲಿಟ್ಕೊಳ್ರಿ. ಯಾಕಂದರೆ ಈ ಥರ ಹೇಳಿಕೆ ವಹಿಸ್ಕೊಡ್ತಾರೆ. ರಾಜಕಾರಣ ಅಂತಂದರೆ ಅದನ್ನ ಏನು ಪಾಲಿಟಿಕ್ಸ್ ಏನು ಡೆಫಿನೇಷನ್ ಇದೆಯಲ್ಲ ಅದು ರಾಜಕಾರಣಕ್ಕೆ ಕೊಡ್ತಾರೆ. ರಾಜಕಾರಣದ ಡೆಫಿನೇಷನ್ನು ರಾಜ್ಯಶಾಸ್ತ್ರಕ್ಕೆ ಕೊಡ್ತಾರೆ ಎಕ್ಸಾಮ್ಗಳಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಹಾಗಾಗಿ ಕರೆಕ್ಟಾಗಿ ನೆನಪಲ್ಲಿಟ್ಕೊಳ್ರಿ. ರಾಜ್ಯಶಾಸ್ತ್ರವು ರಾಜ್ಯದ ಎಲ್ಲ ಆಯಾಮಗಳ ಅಧ್ಯಯನವಾಗಿದೆ. ರಾಜ್ಯಶಾಸ್ತ್ರವು ರಾಜ್ಯದ ಭೂತ, ವರ್ತಮಾನ ಹಾಗೂ ಭವಿಷ್ಯದ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳ ಅಧ್ಯಯನವಾಗಿರುತ್ತೆ. ರಾಜ್ಯಶಾಸ್ತ್ರ ಏನು? ರಾಜ್ಯದ ಭೂತ, ವರ್ತಮಾನ, ಭವಿಷ್ಯದ ರಾಜಕೀಯ ಸಂಸ್ಥೆಗಳು, ಆಮೇಲೆ ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳ ಅಧ್ಯಯನವೇ ರಾಜ್ಯಶಾಸ್ತ್ರ ಆಗಿದೆ. ರಾಜ್ಯ, ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವೆಂದು ಸಾಮಾನ್ಯವಾಗಿ ಹೇಳ್ಬೋದು. ನೋಡಿ, ರಾಜ್ಯಶಾಸ್ತ್ರದ ಕುರಿತು ಏನು ವ್ಯಾಖ್ಯೆಗಳನ್ನು ವಿವರಿಸಿರಿ, ವ್ಯಾಖ್ಯೆಗಳನ್ನು ಬರೀರಿ ಅಂತ GPST ಕೇಳಿದರೆ ಈ ರೀತಿಯಾದ ವ್ಯಾಖ್ಯೆಗಳನ್ನು ನೀವು ಬರೀಬೇಕು ನೋಡಿ. ಓಕೆ. ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು. ಗಾರ್ನರ್ ಅವರ ಪ್ರಕಾರ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾರೆ. ಗಾರ್ನರ್ ಅಂದರೆ ರಾಜ್ಯದಿಂದ ಆರಂಭವಾಗುತ್ತೆ, ರಾಜ್ಯದೊಳಗಡೆನೆ ಅದೇನೋ ಸಮಾಪ್ತಿಯಾಗುತ್ತೆ ಅಂತ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಇವರು ಹೇಳಿದ್ದಾರೆ. ಪಾಲ್ ಜೆನೆಟ್ ರವರ ಪ್ರಕಾರ ರಾಜ್ಯದ ಮೂಲ ಮತ್ತು ಈ ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳಿದ್ದಾರೆ. ನೋಡಿ, ಈ ವ್ಯಾಖ್ಯೆಗಳು ಇಂಪಾರ್ಟೆಂಟು. TETಗೆ ಕೇಳ್ತಾ ಇರ್ತಾರೆ. ಈ ಒಂದು ವ್ಯಾಖ್ಯೆ ಕೊಟ್ಟು ಇದು ಯಾರ ಹೇಳಿಕೆಯಾಗಿದೆ ಅಂತ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನವು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾಗಿದೆ. ರಾಜ್ಯವೊಂದರ ಅಭಿವೃದ್ಧಿ ಮತ್ತು ಪ್ರಗತಿಯು ಅಲ್ಲಿನ ಜನಗಳ ಆಲೋಚನೆ, ಜ್ಞಾನ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ. ನೋಡಿ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ರಾಜಕೀಯದ ಬಗ್ಗೆ ಕೆಲವೊಂದಿಷ್ಟು ನಾಲೆಜ್ ಇರಬೇಕು. ಆಮೇಲೆ ಆ ಜನರ ಆಲೋಚನೆ, ಜ್ಞಾನ ಇದೆಲ್ಲ ಏನೋ ಪ್ರಗತಿಯತ್ತ ಹೋಗಬೇಕು ಅಂತಂದರೆ ಅವರು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದು ಅವಲಂಬಿಸಿರಬೇಕು. ಅಂದರೆ ತೊಡಗಿಸಿಕೊಳ್ಳೋದ ಮೇಲೆ ಅವಲಂಬಿತವಾದಾಗ ಮಾತ್ರ ಆ ರಾಜ್ಯ ಒಂದು
ಅಭಿವೃದ್ಧಿಯತ್ತ ಹೋಗುತ್ತೆ, ಅದು ಪ್ರಗತಿಯತ್ತ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ರಾಜ್ಯಶಾಸ್ತ್ರ ತುಂಬಾನೇ ಇಂಪಾರ್ಟೆಂಟ್. ರಾಜ್ಯಶಾಸ್ತ್ರದ ತಿಳುವಳಿಕೆ ಇಂಪಾರ್ಟೆಂಟ್ ಆಗಿದೆ. ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ರಾಜ್ಯಶಾಸ್ತ್ರವು ಒದಗಿಸುತ್ತದೆ. ನೋಡಿ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ಬರೀರಿ ಅಂತ GPSTವರಿಗೆ ಕೊಡ್ತಾ ಇರ್ತಾರೆ. ಇವೆಲ್ಲ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ರಾಜ್ಯಶಾಸ್ತ್ರ ಒದಗಿಸುತ್ತದೆ. ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ನ್ಯಾಯ, ಕಾನೂನುಗಳ ಸಮಾನತೆ, ಉತ್ತಮ ಸರ್ಕಾರ, ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಒಬ್ಬ ಮನುಷ್ಯ ಏನೋ ಆತನಿಗೆ ಕರೆಕ್ಟಾಗಿ ಜೀವನ ಮಾಡಬೇಕು ಸಮಾಜದಲ್ಲಿ ಅಂತಂದಾಗ ಆತನಿಗೆ ಮೂಲಭೂತ ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟು. ಆ ಮೂಲಭೂತ ಸೌಕರ್ಯಗಳಲ್ಲಿ ಈ ರಾಜಕೀಯದ ಜ್ಞಾನ ಕೂಡ ಆತನಿಗೆ ಇರೋದು ತುಂಬ ಮುಖ್ಯ ಆಗಿರುತ್ತೆ. ಆದ್ದರಿಂದ ಒಂದು ರಾಜ್ಯಶಾಸ್ತ್ರ ಚಕ್ರಾಧಿಪತ್ಯ, ಸ್ವತಂತ್ರ, ನ್ಯಾಯ, ಕಾನೂನುಗಳ ಸಮಾನತೆ, ಉತ್ತಮ ಸರ್ಕಾರ, ಆಮೇಲೆ ಯುದ್ಧ ಮತ್ತು ಶಾಂತಿ ಇತ್ಯಾದಿಗಳ ಪರಿಕಲ್ಪನೆ ಒಬ್ಬ ಮನುಷ್ಯನಲ್ಲಿ ಮೂಡಬೇಕು ಅಂತಂದರೆ ಈ ರಾಜ್ಯಶಾಸ್ತ್ರದ ಜ್ಞಾನ, ರಾಜ್ಯಶಾಸ್ತ್ರದ ತಿಳುವಳಿಕೆ ರಾಜ್ಯಶಾಸ್ತ್ರ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಆ ವ್ಯಕ್ತಿ ಜೀವನದಲ್ಲಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸುತ್ತದೆ. ಓಕೆ, ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕವಾಗುತ್ತೆ. ನೋಡಿ, ಈ ರಾಜ್ಯಶಾಸ್ತ್ರ ಸರ್ಕಾರದ ಭೂತಕಾಲ ಹೇಗಿತ್ತು, ವರ್ತಮಾನ ಕಾಲ ಯಾವ ರೀತಿಯಾಗಿದೆ, ಇದರಿಂದ ಭವಿಷ್ಯತ್ ಕಾಲವನ್ನು ನಾವು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು, ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳನ್ನು ನಾವು ಮಾಡಿದರೆ ಈ ದೇಶವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತೆ, ದೇಶವನ್ನು ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಅಂತಂದರೆ ರಾಜ್ಯಶಾಸ್ತ್ರ ತುಂಬಾನೇ ಮುಖ್ಯ ಆಗಿರುತ್ತೆ ಅಲ್ಲಿ ರಾಜ್ಯಶಾಸ್ತ್ರ ಎಂಬ ವಿಷಯ. ಹಾಗೆಯೇ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆ ಮಾಡಬೇಕಾದರೂ ಸಹ ರಾಜ್ಯಶಾಸ್ತ್ರ ತುಂಬಾನೇ ಸಹಾಯಕವಾಗುತ್ತೆ. ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಒದಗಿಸುತ್ತದೆ. ರಾಜ್ಯದ ಸಂವಿಧಾನ ಆಗಿರ್ಬೋದು, ಹಾಗೆ ಕಾನೂನುಗಳ ಬಗ್ಗೆ ಜ್ಞಾನ ಪಡಿಬೇಕು ಅಂದರೆ ರಾಜ್ಯಶಾಸ್ತ್ರ ಬೇಕಾಗುತ್ತೆ. ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳು ಮತ್ತು ಅವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳುವಳಿಕೆ ಕೂಡ ರಾಜ್ಯಶಾಸ್ತ್ರ ನೀಡುತ್ತದೆ. ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿಯೂ ಇರುವಂತೆ ನೋಡಿಕೊಳ್ಳುತ್ತದೆ. ನೋಡಿ, ಒಬ್ಬ ಮನುಷ್ಯನಿಗೆ ರಾಜಕೀಯದ ಜ್ಞಾನ ಇತ್ತು ಅಂದಮೇಲೆ ಒಬ್ಬ ಪ್ರತಿನಿಧಿ ತನ್ನ ಮನಸ್ಸು ಬಂದಂಗೆ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಮಾಡೋದು ತಪ್ಪು, ಇದು ರಾಜಕೀಯ ಅಲ್ಲ, ನೀವು ಈ ಥರ ಮಾಡಬಾರ್ದು ಅಂತ ಜನರು ಆ ಪ್ರತಿನಿಧಿಗೆ ಹೇಳಬೇಕು ಅಂತಂದರೆ ಆ ಜನರಿಗೆ ರಾಜಕೀಯದ ಜ್ಞಾನ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಆ ಜ್ಞಾನ ಅವ್ರಿಗೆ ಬೇಕು ಅಂತಂದರೆ ರಾಜ್ಯಶಾಸ್ತ್ರ ಅವರಿಗೆ ಬಹುಮುಖ್ಯವಾಗಿ ಬೇಕಾಗುತ್ತೆ. ರಾಜ್ಯಶಾಸ್ತ್ರದಿಂದನೇ ಅವರೇನು ಈ ರೀತಿಯಾದ ಈ ಎಲ್ಲ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯಶಾಸ್ತ್ರದ ಜ್ಞಾನವು ನಾಯಕರು ಮತ್ತು ಸಮಾಜ ಸೇವಕರು ಜನರ ಸಮಸ್ಯೆಗಳನ್ನು ತಿಳಿದು ಆ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ಪರಿಹಾರ ಕ್ರಮವನ್ನು ಅನುಸರಿಸಲು ಸಹಾಯಕವಾಗುತ್ತದೆ. ರಾಜ್ಯಶಾಸ್ತ್ರ ನಾಯಕರು ಮತ್ತು ಸಮಾಜ ಸೇವಕರು ಜನರ ಸಮಸ್ಯೆಗಳನ್ನು ತಿಳಿದು ಆ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಅಂತಂದರೆ ರಾಜ್ಯಶಾಸ್ತ್ರ ಬಹುಮುಖ್ಯವಾಗಿ ಬೇಕಾಗುತ್ತೆ. ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗುತ್ತೆ. ಓಕೆ, ನಾಯಕತ್ವವನ್ನು ಬೆಳೆಸುತ್ತೆ, ನಾಗರಿಕತ್ವದ ಗುಣಗಳನ್ನು ಸಹ ಬೆಳೆಸೋದಕ್ಕೆ ಸಹಾಯಕ ಆಗುತ್ತೆ. ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು
ಒಕ್ಕೂಟ ವ್ಯವಸ್ಥೆ, ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿಯಲು ಕೂಡ ಸಹಾಯಕವಾಗುತ್ತೆ. ನೋಡಿ, ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು. ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗುವ ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ರಾಜ್ಯಶಾಸ್ತ್ರವು ನೆರವಾಗುತ್ತದೆ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸುತ್ತದೆ. ನೋಡಿ, ದೇಶಗಳ ನಡುವೆ ಶಾಂತಿ ಮತ್ತು ಸಹಕಾರ ಇದ್ದಾಗ ಮಾತ್ರ ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ತುಂಬಾನೇ ಸಹಕಾರಿಯಾಗುತ್ತೆ. ಆದ್ದರಿಂದ ಈ ಎಲ್ಲ ಜ್ಞಾನವನ್ನು ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಒಬ್ಬ ಮನುಷ್ಯನಲ್ಲಿ ತಿಳುವಳಿಕೆ ಬರಬೇಕಾದ್ರೆ ಅಲ್ಲಿ ರಾಜ್ಯಶಾಸ್ತ್ರ ಬೇಕಾಗುತ್ತೆ. ಓಕೆ, ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯವೊಂದರ ಅವಶ್ಯಕತೆ, ಉತ್ತಮ ರಾಜ್ಯಾಡಳಿತ, ನಾಯಕರುಗಳ ಪಾತ್ರ ಹಾಗೂ ಪ್ರಜೆಗಳ ಭಾಗವಹಿಸುವಿಕೆಯ ಸ್ಪಷ್ಟ ಅರಿವನ್ನುಂಟು ಮಾಡುತ್ತದೆ. ಕೇವಲ ರಾಜಕೀಯ ಪ್ರತಿನಿಧಿಗಳಿದ್ರು ಮಾತ್ರ ಅಲ್ಲ, ಜನರಿಗೂ ಸಹ ಆ ರಾಜಕೀಯದ ಪ್ರಜ್ಞೆ ಇರಬೇಕು, ರಾಜಕೀಯದ ತಿಳುವಳಿಕೆ ಇರಬೇಕು. ಪ್ರಜೆಗಳು ಸಹ ಈ ರಾಜಕೀಯದಲ್ಲಿ ಭಾಗವಹಿಸಬೇಕು. ಅಂದಾಗ ಮಾತ್ರ ಅಲ್ಲಿ ಆ ಒಂದು ರಾಜ್ಯ ಉತ್ತಮವಾಗಿ ಇರೋದಕ್ಕೆ, ಅಭಿವೃದ್ಧಿಯತ್ತ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯಶಾಸ್ತ್ರವು ಪ್ರಜೆಗಳೆಲ್ಲರೂ ಉತ್ತಮ, ಜವಾಬ್ದಾರಿಯುತ, ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಸಹಕರಿಸುತ್ತದೆ. ರಾಜ್ಯಶಾಸ್ತ್ರದ ಜ್ಞಾನವು ನ್ಯಾಯಯುತ, ಶಾಂತ, ಪ್ರಗತಿದಾಯಕ ಮತ್ತು ಸುಖಿ ರಾಜ್ಯವನ್ನು ಸಂಸ್ಥಾಪಿಸುವಲ್ಲಿ ಮಹತ್ತರ ಕೊಡುಗೆಯನ್ನು ನೀಡುವುದರ ಮೂಲಕ ಕೋಟ್ಯಾಂತರ ಜನರ ಕನಸನ್ನು ನನಸಾಗಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ರಾಜ್ಯಶಾಸ್ತ್ರದ ಜ್ಞಾನವು ಒಬ್ಬ ಮನುಷ್ಯನಿಗೆ ತುಂಬಾನೇ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಪೋಲಿಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಪಾಲಿಟಿಕ್ಸ್ ಎಂಬ ಪದವು ಪೋಲಿಸ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ. ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೋ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಪಾಲಿಟಿಕ್ಸ್. ಅರಿಸ್ಟಾಟಲರ ಕೃತಿ ಪಾಲಿಟಿಕ್ಸ್, ಆಮೇಲೆ ಪ್ಲೇಟೋರ ಕೃತಿ ರಿಪಬ್ಲಿಕ್. ನೋಡಿ, ಓಕೆ. ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಇದು ಕೌಟಿಲ್ಯನ ಕೃತಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಅದು ಪಾಠ ತುಂಬಾ ಚಿಕ್ಕದಾಗಿತ್ತು. ಹಾಗಾಗಿ ಇದು ಪೌರ ಮತ್ತು ಪೌರತ್ವ, ಈ ಪಾಠವನ್ನು ಸಹ ಇದೇ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. TET ಎಕ್ಸಾಮ್ ಇನ್ನೇನು ದೂರ ಇಲ್ಲ. ಸೊ ಹಾಗಾಗಿ ಬೇಗ ಪಾಠಗಳನ್ನು ಮುಗಿಸ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ, ಅಧ್ಯಾಯ 8 ಪೌರ ಮತ್ತು ಪೌರತ್ವ. ಓಕೆ, ಅರ್ಥವನ್ನು ನೋಡೋಣ. ಪೌರತ್ವ ಎಂಬ ಪದ ಕಾಲಕಾಲಕ್ಕೆ ವಿವಿಧ ಅರ್ಥಗಳನ್ನು ಪಡೆದಿದೆ. ಪೌರತ್ವ ಈ ಪದ ಕಾಲಕಾಲಕ್ಕೆ ವಿವಿಧ ಅರ್ಥಗಳನ್ನು ಪಡೆದಿದೆ. ಗ್ರೀಕರ ಕಾಲದಲ್ಲಿ ಪೌರತ್ವ ಎಂಬುದು ಸಂಕುಚಿತ ಅರ್ಥವನ್ನು ಹೊಂದಿತ್ತು. ಈಗಿನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯಗಳ ನಿವಾಸಿಗಳಾಗಿದ್ದು ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದ್ದವರಿಗೆ ಮಾತ್ರ ಪೌರರು ಎನ್ನುವ ಮಾತು ಅನ್ವಯವಾಗ್ತಾ ಇತ್ತು. ಆಗಿನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯಗಳ ನಿವಾಸಿಗಳಾಗಿದ್ದು ರಾಜ್ಯದ ಆಡಳಿತದಲ್ಲಿ ಸಕ್ರಿಯವಾಗಿ ಪಾತ್ರ ವಹಿಸಿದ್ದವರಿಗೆ ಮಾತ್ರ ಪೌರರು ಅನ್ನೋ ಒಂದು ಮಾತು ಅನ್ವಯ ಆಗ್ತಾ ಇತ್ತು. ರಾಜ್ಯದಲ್ಲಿ ವಾಸಿಸುತ್ತಿದ್ದವರೆಲ್ಲರೂ ಪೌರರಾಗಿರುವುದಿಲ್ಲ. ರಾಜ್ಯದ ಆಡಳಿತ, ನ್ಯಾಯ ವಿತರಣೆ ಮತ್ತು ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದವರನ್ನು ಮಾತ್ರ ಪೌರರು ಎಂದು ಕರೆಯಲಾಗ್ತಾ ಇತ್ತು. ಪ್ರೆಸೆಂಟ್ ಭಾರತದಲ್ಲಿ ಭಾರತೀಯ ನಿವಾಸಿಗಳೆಲ್ಲರಿಗೂ
ಭಾರತದ ಪೌರರು ಅಂತ ಕರಿತೀವಿ. ಬಟ್ ಆಗಿನ ಕಾಲದಲ್ಲಿ ಆ ರೀತಿಯಾಗಿರಲಿಲ್ಲ. ಈ ಎಲ್ಲ ಜನರಿಗೆ ಪೌರರು ಅಂತ ಕರಿತಾ ಇದ್ದಿಲ್ಲ. ಈ ರಾಜ್ಯದಲ್ಲಿ ಒಂದು ನಿಮಿಷ. ರಾಜ್ಯದ ಆಡಳಿತ, ನ್ಯಾಯ ವಿತರಣೆ ಮತ್ತು ಶಾಸನೀಯ ಕಾರ್ಯಗಳಲ್ಲಿ ಯಾರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರೋ ಅವರಿಗೆ ಮಾತ್ರ ಪೌರರು ಅಂತ ಕರಿತಾ ಇದ್ರು. ಉಳಿದಂತೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರು ಪೌರರಾಗಿರಲಿಲ್ಲ. ಇದು ಪೌರತ್ವದ ಬಗೆಗೆ ಗ್ರೀಕರಿಗೆ ಇದ್ದ ಪುರಾತನ ಕಲ್ಪನೆಯಾಗಿತ್ತು. ನೋಡಿ, ಸ್ತ್ರೀಯರನ್ನು ಸಹ ತುಂಬಾನೇ ಕೀಳಾಗಿ ನೋಡ್ತಾ ಇದ್ರು. ನೋಡಿ, ಈ ಸ್ತ್ರೀಯರಿಗೆ ಈ ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು, ಆಮೇಲೆ ಇವ್ರು ಯಾರು ಸ್ತ್ರೀಯರು, ಗುಲಾಮರು. ಆದರೆ ಆಧುನಿಕ ಕಾಲದ ಪೌರತ್ವ ಪರಿಕಲ್ಪನೆ ವಿಶಾಲ ಅರ್ಥವನ್ನು ಹೊಂದಿದೆ. ಒಂದು ರಾಜ್ಯದ ಸದಸ್ಯತ್ವವನ್ನು ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಯಾವುದೇ ವ್ಯಕ್ತಿಯನ್ನು ಪೌರನೆಂದು ಕರೆಯಲಾಗುತ್ತದೆ. ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವವನೇ ಪೌರನೆಂದು ಪ್ಯಾಟೆಲ್ ವ್ಯಾಖ್ಯಾನ ಮಾಡಿದ್ದಾರೆ. ಪ್ಯಾಟೆಲ್ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ? ನಾಗರಿಕ ಸಮಾಜದ ಸದಸ್ಯನಾಗಿರ್ತಾನೆ, ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿರ್ತಾನೆ, ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟಿರ್ತಾನೆ, ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವ ಪೌರ ಅಂತ ಕರೀತಾರೆ. ಯಾರು? ವ್ಯಾಟೆಲ್. ಓಕೆ. ಒಂದು ರಾಜ್ಯಕ್ಕೆ ಸದಸ್ಯತ್ವ ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳನ್ನು ಯಾವ ವ್ಯಕ್ತಿ ಅನುಭವಿಸುತ್ತಾನೋ ಅವನಿಗೆ ಪೌರ ಅಂತ ಕರೆಯಲಾಗುತ್ತೆ. ನೋಡಿ, ನೆನಪಲ್ಲಿಟ್ಕೊಳ್ರಿ. ಪೌರತ್ವದ ಬಗ್ಗೆ ಡೆಫಿನೇಷನ್ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಹೀಗೆ ಒಬ್ಬ ವ್ಯಕ್ತಿಯು ಪೌರ ಎನಿಸಿಕೊಳ್ಳಬೇಕಾದರೆ ಅವನು ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ರಾಜ್ಯದ ಸದಸ್ಯತ್ವವನ್ನು ಹೊಂದಿರಬೇಕು. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವುದು, ಹಕ್ಕುಗಳ ಜೊತೆಗೆ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ರಾಜ್ಯಕ್ಕೆ ನಿಷ್ಠೆಯಿಂದ ಇರಬೇಕು. ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಯಾವೊಬ್ಬ ವ್ಯಕ್ತಿ ಪೌರ ಅಂತ ಅನಿಸ್ಕೋಬೇಕಾದ್ರೆ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಆಮೇಲೆ ರಾಜ್ಯದ ಸದಸ್ಯತ್ವವನ್ನು ಹೊಂದಿರಬೇಕು. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಹಾಗೇನೆ ಹಕ್ಕುಗಳ ಜೊತೆನೆ ಕರ್ತವ್ಯನೂ ಕೂಡ ನಿರ್ವಹಿಸ್ತಾನೆ ಮತ್ತು ರಾಜ್ಯಕ್ಕೆ ನಿಷ್ಠೆಯಿಂದ ಇರ್ತಾನೆ. ಇವರಿಗೆ ದೇಶದ ಪೌರತ್ವವನ್ನು ಪಡೆದಿರ್ತಾರೆ ಇಷ್ಟೆಲ್ಲ ಮಾಡಬೇಕಾದ್ರೆ. ಓಕೆ. ಪ್ರಜೆಗಳಿಗೂ ಮತ್ತು ಪೌರರಿಗೂ ನಿಖರ ವ್ಯತ್ಯಾಸವನ್ನು ಕಾಣುತ್ತೇವೆ. 1947ಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಜೆಗಳಾಗಿದ್ದೆವು. ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಾವುಗಳೆಲ್ಲ ಭಾರತೀಯ ಪೌರರಾಗಿದ್ದೇವೆ. 1947 ತನಕ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಆಗ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾವು ಪ್ರಜೆಗಳಾಗಿದ್ವಿ. ನಂತರ 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಸಿಕ್ತಲ್ಲ, ಆವಾಗ ನಾವು ಭಾರತೀಯ ಪೌರರಾಗಿದ್ದೇವೆ. ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಹಾಗೂ ಅಲ್ಲಿ ವಾಸಿಸುತ್ತಿರುವ ಜನರು ಆ ರಾಜ್ಯದ ಪೌರರೆನಿಸಿಕೊಳ್ಳುತ್ತಾರೆ. ಒಂದು ರಾಜ್ಯದಲ್ಲಿ ಯಾರು ಕಾಯಂ ನಿವಾಸಿಯಾಗಿರ್ತಾರೆ, ಆ ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾರಲ್ಲ, ಅವರೆಲ್ಲರೂ ಸಹ ಆ ಒಂದು ರಾಜ್ಯದ ಪೌರರಾಗಿರ್ತಾರೆ. ಒಬ್ಬ ಪೌರನಾಗಿರಬೇಕಾದರೆ ಅವನು ವಾಸಿಸುವ ರಾಜ್ಯ ಅಥವಾ ದೇಶದ ಕಾನೂನುಗಳ ಅನುಪಾಲಕನಾಗಿರಬೇಕು. ರಾಜ್ಯ ಅಥವಾ ದೇಶವೊಂದು ಪೌರರಿಗೆ ರಕ್ಷಣೆ ಮತ್ತು ಸವಲತ್ತುಗಳನ್ನು ಒದಗಿಸಿದರೆ ಪೌರನು ದೇಶದ ನೀತಿ, ನಿಯಮ, ಕಾನೂನುಗಳ ಪರಿಪಾಲಕನಾಗಿ ದೇಶದ ಪ್ರಗತಿಯಲ್ಲಿ ತನ್ನ ಏಳಿಗೆಯನ್ನು ಕಾಣಬೇಕು. ನೋಡಿ, ಒಂದು ದೇಶ ಏನು ಪೌರತ್ವವನ್ನು ಕೊಟ್ಟಿರ್ತದೆ ಒಬ್ಬ ವ್ಯಕ್ತಿಗೆ, ಆ ವ್ಯಕ್ತಿ ದೇಶಕ್ಕೆ ನಿಷ್ಠೆಯಿಂದ ಇರಬೇಕು. ಆ ದೇಶದ ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು, ಕಾನೂನುಗಳ ಪರಿಪಾಲನೆ ಮಾಡಬೇಕು. ಆಗ ಮಾತ್ರ ದೇಶದ ಪ್ರಗತಿಯಲ್ಲಿ ತನ್ನ ಏಳಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಪೌರನಾದವನು ಒಂದು ದೇಶದ ಸದಸ್ಯನಾಗಿ ಆ ದೇಶದಲ್ಲಿ ಹಲವಾರು ಅನುಕೂಲಗಳನ್ನು ಹಾಗೂ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ. ಅವುಗಳು ಯಾವೆಂದರೆ, ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಯನ್ನು ಪಡಿತಾನೆ. ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಒದಗಿಸುವುದರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸುತ್ತಾನೆ.
ನೋಡಿ, ಕಾನೂನು ಒಬ್ಬರಿಗೆ ಹಿಂಸೆ ಮಾಡಬೇಕು, ಒಬ್ಬರಿಗೆ ಕೊಲೆ ಮಾಡಬೇಕು, ದರೋಡೆ ಮಾಡಬೇಕು ಅಂತ ಏನು ಹೇಳೋದಿಲ್ಲ. ಜನರು ಸುಖಕರವಾಗಿ ಜೀವನ ನಡೆಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಆ ಎಲ್ಲವೂ ಸಹ ಕಾನೂನುಗಳ ಮೂಲಕ ಸರ್ಕಾರ ಜಾರಿಗೊಳಿಸ್ತಾ ಇರುತ್ತೆ. ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಒದಗಿಸುವುದರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸ್ತಾನೆ. ಇಂದಿನ ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ರಾಜ್ಯವು ಒದಗಿಸುವ ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ. ಈ ಎಲ್ಲ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತಾನೆ. ನೋಡಿ, ಬಡವರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡೋದು, ಉಚಿತವಾಗಿ ಆರೋಗ್ಯವನ್ನು ನೀಡೋದು, ಆಮೇಲೆ ವಿಮೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆಶ್ರಯಗಳನ್ನು ಕಲ್ಪಿಸಿದ್ದಾರೆ, ಉದ್ಯೋಗಾವಕಾಶಗಳನ್ನು ಕೂಡ ಕಲ್ಪಿಸಿದ್ದಾರೆ. ಇತರ ಎಲ್ಲ ಸೌಲಭ್ಯಗಳನ್ನು ಒಂದು ದೇಶದ ಪೌರ ಅನುಭವಿಸುತ್ತಾನೆ. ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಸಂವಿಧಾನವು ಒದಗಿಸಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಮೂಲಭೂತ ಹಕ್ಕುಗಳು ಸಂವಿಧಾನದಡಿಯಲ್ಲಿ ಜಾರಿಗೆ ಮಾಡಿ ಯಾವುದೇ ಒಬ್ಬ ವ್ಯಕ್ತಿಗೂ ಮೇಲು ಕೀಳು ಅಂತ ಮಾಡ್ದೇನೆ ಎಲ್ಲರಿಗೂ ಸರಿಸಮಾನವಾಗಿ ನೋಡಬೇಕು. ಆ ಒಬ್ಬ ಪ್ರಜೆ ದೇಶದಲ್ಲಿ ಘನತೆಯಿಂದ ಜೀವನ ನಡೆಸಬೇಕು ಅಂತೇಳಿ ಈ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಲಾಗಿದೆ. ಚುನಾವಣೆಗಳಲ್ಲಿ ಮತ ಚಲಾಯಿಸುವ, ಸ್ಪರ್ಧಿಸುವ, ಪ್ರತಿನಿಧಿಸುವ ಮತ್ತು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಕೂಡ ಪಡೆಯುತ್ತಾನೆ. ರಾಷ್ಟ್ರಾಧ್ಯಕ್ಷ, ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಪಡೆಯುತ್ತಾನೆ. ಒಬ್ಬ ಪೌರ ಇಷ್ಟೆಲ್ಲ ಸವಲತ್ತುಗಳನ್ನು ಅನುಭವಿಸುತ್ತಾನೆ. ನೋಡಿ, ಒಬ್ಬ ಪೌರ ರಾಷ್ಟ್ರಾಧ್ಯಕ್ಷ ಆಗಬಹುದು, ಉಪರಾಷ್ಟ್ರಾಧ್ಯಕ್ಷ ಆಗಬಹುದು, ಸರ್ವೋಚ್ಚ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನೂ ಸಹ ಆಗಬಹುದು. ಇತರ ಯಾವುದೇ ಉನ್ನತ ಹುದ್ದೆಗಳಿರ್ತಾವಲ್ಲ ಆ ಎಲ್ಲ ಹುದ್ದೆಗಳನ್ನು ಅಲಂಕರಿಸಬಹುದು. ಆ ರೀತಿಯಾದ ಸೌಲಭ್ಯ ಪೌರನಿಗೆ ಇರುತ್ತೆ. ಎಲ್ಲ ಸಾರ್ವಜನಿಕ ಸೇವೆಗಳ ನೇಮಕಾತಿಗಾಗಿ ಅರ್ಹತೆಯನ್ನು ಕೂಡ ಹೊಂದಿರ್ತಾನೆ. ಓಕೆ, ನೆಕ್ಸ್ಟು ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು. ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯ ಪೌರತ್ವವನ್ನು ಹೊಂದಿ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿರುವವರನ್ನ ಅಲ್ಲಿನ ಪೌರರು ಅಂತ ಕರೀತಾರೆ. ಆದರೆ ಯಾವುದೇ ರಾಜ್ಯದ ಅಥವಾ ದೇಶದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನ ವಿದೇಶಿಯರು ಅಂತ ಕರೀತಾರೆ. ನೋಡಿ, ಈಗ ನಾವು ಭಾರತೀಯರು, ನಾವು ಭಾರತದ ನಿವಾಸಿಗಳು, ನಾವು ಭಾರತದ ಪೌರತ್ವವನ್ನು ಪಡೆದಿರ್ತೇವೆ. ನಾವು ಏನೋ ಒಂದು ಕೆಲಸದ ನಿಮಿತ್ತವಾಗಿ, ಇಲ್ಲ ಎಜುಕೇಷನ್ಗಾಗಿ, ಇಲ್ಲ ಬೇರೆ ದೇಶದಲ್ಲಿ ನಮಗೆ ಏನೋ ಜಾಬ್ ಆಫರ್ ಬಂತು, ಆವಾಗ ನಾವು ತಾತ್ಕಾಲಿಕವಾಗಿ ಅಲ್ಲಿ ನೆಲೆಸಿರ್ತೀವಿ. ಅದನ್ನ ವಿದೇಶಿಯರು ಅಂತ ಕರೀತಾರೆ. ನಮಗೆ ಅಲ್ಲಿ ವಿದೇಶಿಯರು ಅಂತ ಕರೀತಾರೆ. ವಿದೇಶಿಯರು ಬಂದು ನಮ್ಮ ದೇಶದಲ್ಲಿ ಅದೇ ಥರ ನೆಲೆಸಿದ್ರೆ ಅವ್ರಿಗೆ ನಾವು ವಿದೇಶಿಯರು ಅಂತ ಕರಿತೀವಿ. ಅಂದರೆ ಒಂದು ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ತಾತ್ಕಾಲಿಕವಾಗಿ ನೆಲೆಸಿರ್ತಾರಲ್ಲ, ಅವರು ವಿದೇಶಿಯರಾಗಿರ್ತಾರೆ. ಅವನು ತಾತ್ಕಾಲಿಕವಾಗಿ ನೆಲೆಸಿರುವ ದೇಶದಲ್ಲಿ ವಿದೇಶಿಯನಾಗಿರ್ತಾನೆ, ಆದರೆ ತನ್ನ ತಾಯ್ನಾಡಿನ ಪೌರನಾಗಿರ್ತಾನೆ. ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ಅಂದರೆ ತಾತ್ಕಾಲಿಕವಾಗಿ ನೆಲೆಸಿರ್ತಾರಲ್ಲ ಅವರು ಆ ದೇಶದ ವಿದೇಶಿ ವ್ಯಕ್ತಿಯಾಗಿರ್ತಾನೆ. ತನ್ನ ತಾಯ್ನಾಡಿನ ದೇಶಕ್ಕೆ ಆತ ಪೌರನಾಗಿರ್ತಾನೆ. ಓಕೆ, ಈ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ಪೌರನು ತನ್ನ ದೇಶದ ಶಾಶ್ವತ ನಿವಾಸಿಯಾಗಿದ್ದು ಪೂರ್ಣ ಸದಸ್ಯನಾಗಿರ್ತಾನೆ. ವಿದೇಶಿಯನು ತಾತ್ಕಾಲಿಕ ನಿವಾಸಿ ಅಥವಾ ಪ್ರವಾಸಿಗನಾಗಿರ್ತಾನೆ. ಓಕೆ, ಪೌರನಿಗೆ ರಾಜಕೀಯ ಹಕ್ಕು ಲಭ್ಯ ಇರುತ್ತೆ. ಅವನು ಮತದಾನದಲ್ಲಿ ಭಾಗವಹಿಸಬಹುದು, ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು, ಸರ್ಕಾರದ ಹುದ್ದೆಗಳನ್ನು ಹೊಂದಬಹುದು. ವಿದೇಶಿಯನಿಗೆ ಈ ಹಕ್ಕು, ಈ ಸೌಲಭ್ಯ ಇರೋದಿಲ್ಲ. ನೋಡಿ, ರಾಜಕೀಯ ಹಕ್ಕುಗಳನ್ನು ಪಡೆದಿರ್ತಾನೆ, ಮತದಾನದಲ್ಲಿ ಭಾಗವಹಿಸಬಹುದು, ಹಾಗೆ ಚುನಾವಣೆಗಳಲ್ಲಿ ಸ್ಪರ್ಧೆನೂ ಕೂಡ ಮಾಡಬಹುದು. ಸರ್ಕಾರಿ ಹುದ್ದೆಗಳೇನಿರ್ತಾವಲ್ಲ ಆ ಹುದ್ದೆಗಳನ್ನು ಹೊಂದಬಹುದು. ಆದರೆ ವಿದೇಶಿ ವ್ಯಕ್ತಿಗೆ ಈ ಅವಕಾಶ ಇರೋದಿಲ್ಲ. ಪೌರ ಅಥವಾ ನಾಗರಿಕನು ತನ್ನ ರಾಜ್ಯಕ್ಕೆ ನಿಷ್ಠೆ ತೋರುತ್ತಾನೆ. ಆದರೆ ವಿದೇಶಿಯನು ಪೌರನಾಗಿ ಮತ್ತೊಂದು ರಾಷ್ಟ್ರದ ಹಂಗಾಮಿ ಸದಸ್ಯನಾಗಿರುತ್ತಾನೆ. ತಾನು ಹಂಗಾಮಿಯಾಗಿ ನೆಲೆಸಿರುವ ರಾಷ್ಟ್ರದ ಕಾನೂನುಗಳನ್ನು ಗೌರವಿಸಬೇಕು ಹಾಗೂ ಪಾಲಿಸಬೇಕು. ವಿದೇಶಿಯರು ಬಂದು ನಮ್ಮ ದೇಶದ ಏನು ಕಾನೂನುಗಳಿರ್ತಾವಲ್ಲ ಆ ಕಾನೂನುಗಳನ್ನು ಆತ ಗೌರವಿಸ್ತಾನೆ, ಪಾಲಿಸ್ತಾನೆ. ಆದರೆ ಪೌರ ಅಥವಾ ನಾಗರಿಕ ತನ್ನ ರಾಜ್ಯಕ್ಕೆ ನಿಷ್ಠೆಯನ್ನು ತೋರ್ತಾನೆ. ಇದೆ ನೋಡ್ರಿ ವಿದೇಶಿ ಮತ್ತೆ ಪೌರನಿಗೆ ಇರ್ತಕ್ಕಂಥ ವ್ಯತ್ಯಾಸ.
ಫೋರ್ತ್ ಪಾಯಿಂಟ್, ರಾಜ್ಯ ಸರ್ಕಾರ ಅನಪೇಕ್ಷಿತ ವಿದೇಶಿಯನನ್ನ ಕಾನೂನು ಬಾಹಿರ ಚಟುವಟಿಕೆ, ವಿದೇಶಿ ಪರವಾನಗಿ ಅಥವಾ ವೀಸಾ ಅವಧಿಯ ಮುಕ್ತಾಯ ಮುಂತಾದ ಕಾರಣಗಳಿಂದ ದೇಶ ಬಿಟ್ಟು ಹೊರಹೋಗುವಂತೆ ಆದೇಶಿಸಬಹುದು. ಅಂದರೆ ಒಬ್ಬ ವಿದೇಶಿ, ಓಕೆ ಇದೊಂದಿಷ್ಟು ಪೂರ್ಣ ಮಾಡೋಣ, ಆದರೆ ಪೌರನಿಗೆ ಅಂತಹ ಆಜ್ಞೆ ವಿಧಿಸುವಂತಿಲ್ಲ. ನಮ್ಮ ದೇಶದ ಒಂದು ದೇಶದ ಪೌರರು ಎಷ್ಟು ದಿವಸ ಬೇಕಾದರೂ ಇರಬಹುದು, ಎಲ್ಲಿ ಬೇಕಾದರೂ ಓಡಾಡಬಹುದು, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಓಡಾಡಬಹುದು. ಆತನಿಗೆ ಯಾವುದೇ ರೀತಿಯಾದ ವೀಸಾ ಅವಶ್ಯಕತೆ ಇಲ್ಲ. ಆದರೆ ವಿದೇಶಿಗರು ನಮ್ಮ ದೇಶದಲ್ಲಿ ಅಂದರೆ ಬೇರೆ ದೇಶದಲ್ಲಿ ಎಷ್ಟು ದಿನಗಳವರೆಗೆ ಇರ್ತೀವಿ, ಅಲ್ಲಿ ಏನು ಕೆಲಸ ಮಾಡ್ತೀವಿ, ಯಾವುದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಕಾರಣ ಹೇಳಿಬಿಟ್ಟೆ ಹೋಗಬೇಕು. ಎಷ್ಟು ದಿನ ಇರ್ತೀವಿ ಅಂತ ಹೇಳಿರ್ತಾರೋ ಅಷ್ಟು ದಿನ ಮಾತ್ರ ಅಲ್ಲಿ ಇರಬೇಕು. ಆ ವೀಸಾ ಏನಾದರೂ ಮುಕ್ತಾಯ ಆಯಿತು ಅಂತಂದರೆ ಅವರಿಗೆ ನಮ್ಮ ದೇಶ ಬಿಟ್ಟು ಹೋಗ್ರಿ ಅಂತ ಆ ದೇಶದವರು ಹೇಳ್ಬೋದು ವಿದೇಶಿಯರಿಗೆ. ಇದು ವಿದೇಶಿ ಮತ್ತು ಪೌರನಿಗೆ ಇರ್ತಕ್ಕಂಥ ವ್ಯತ್ಯಾಸ. ಓಕೆ, ಪೌರತ್ವ ಪಡೆಯುವ ವಿಧಾನಗಳು. ಪೌರತ್ವ ಯಾವ ರೀತಿಯಾದ ವಿಧಾನಗಳಿಂದ ಪಡೆಯಬಹುದು? ಪೌರತ್ವ ಪಡೆಯುವಲ್ಲಿ 2 ವಿಧಾನಗಳಿದ್ದಾವೆ. ಒಂದು ಸಹಜ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಇವೆರಡು ಸಹಜ ಮತ್ತು ಸಹಜೀಕೃತ ಪೌರತ್ವ. ಡೆಫಿನೇಷನ್ ನೋಡೋಣ. ನ್ಯಾಚುರಲ್ ಸಿಟಿಜನ್ಶಿಪ್ ಜನನ ಸ್ಥಾನದ ಆಧಾರದ ಮೇಲೆ ಆ ರಾಜ್ಯದ ಪೌರತ್ವ ನೀಡಿಕೆ ನಿಯಮಗಳು ಆಚರಣೆಯಲ್ಲಿರುವುದು ಕಂಡುಬರುತ್ತದೆ. ಒಂದು ರಾಜ್ಯದಲ್ಲಿ ವ್ಯಕ್ತಿಯೊಬ್ಬನ ಜನನವಾದರೆ ಆತ ಆ ರಾಜ್ಯದ ಪೌರತ್ವ ಪಡೆಯಲು ಅರ್ಹನಾಗುತ್ತಾನೆ. ಒಂದು ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಜನನ ಪಡೆದ್ರೆ ಆ ರಾಜ್ಯದ ಪೌರತ್ವವನ್ನು ಪಡೆಯೋದಕ್ಕೆ ಆ ವ್ಯಕ್ತಿ ಅರ್ಹನಾಗಿರ್ತಾನೆ. ಇದೇ ಸಹಜ ಪೌರತ್ವ ಆಗಿದೆ. ಆದರೆ ಜನ್ಮಸ್ಥಳ ಆಧರಿಸಿ ಪೌರತ್ವ ನೀಡುವುದು ತರ್ಕಬದ್ಧವಾಗಿಲ್ಲ ಎಂದು ವಾದಿಸಲಾಗಿದೆ. ಏಕೆಂದರೆ ಹೆರಿಗೆ ಆಕಸ್ಮಿಕವಾಗಿ ಇನ್ನೊಂದು ದೇಶದಲ್ಲಿ ಆಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಫಾರ್ ಎಕ್ಸಾಂಪಲ್ ವಿದೇಶಿಯರು ಏನೋ ಬೇರೆ ದೇಶಕ್ಕೆ ಬಂದಿರ್ತಾರೆ. ಈಗ ನೋಡಿ, ನೇಪಾಳದಲ್ಲಿ ನಮಗೇನೋ ವೀಸಾ ಏನು ಕೊಡೋದಿಲ್ಲ, ಆದರೂ ಸಹ ಅದು ಬೇರೆ ದೇಶ, ವಿದೇಶಿ ಅಂತಲೇ ಅಂತಾರಲ್ಲ. ನೇಪಾಳ ನಮಗೆ ಬಾರ್ಡರಲ್ಲಿ ಇರ್ತಕ್ಕಂಥ ಮಹಿಳೆಯರು ಅಥವಾ ಫ್ಯಾಮಿಲಿ ನಮ್ಮ ದೇಶದ ಫ್ಯಾಮಿಲಿ ಜೊತೆಗೆ ಏನೋ ವೈವಾಹಿಕ ಸಂಬಂಧ ಇಲ್ಲ ಯಾವುದೇ ರೀತಿಯಾದ ಸಂಬಂಧ ಹೊಂದಿರ್ಬೋದು. ಅವರು ಭಾರತಕ್ಕೆ ಬಂದು ಇಲ್ಲೇ ಹೆರಿಗೆ ಆದಮೇಲೆ ಅವರಿಗೆ ಭಾರತದ ಪೌರತ್ವ ಕೊಡಬೇಕಲ್ಲ. ಅದಕ್ಕಾಗಿ ಏನು ಜನ್ಮಸ್ಥಳದ ಆಧಾರ ಮಾಡಿಕೊಂಡು ಪೌರತ್ವ ನೀಡೋದು ತರ್ಕಬದ್ಧವಾಗಿಲ್ಲ ಅಂತ ಕೆಲವರು ವಾದ ಅಷ್ಟೇ. ಯಾಕಂದರೆ ಆಕಸ್ಮಿಕವಾಗಿ ಹೆರಿಗೆ ಆಗ್ತಾ ಇರುತ್ತಲ್ಲ, ಸೊ ಇದು ತರ್ಕಬದ್ಧವಲ್ಲ ಅಂತ ಕೆಲವರು ವಾದ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಸಹಜೀಕೃತ ಪೌರತ್ವ. ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವ ಮೂಲಕವೂ ಒಂದು ರಾಜ್ಯದ ಪೌರತ್ವವನ್ನು ಪಡೆಯಬಹುದು. ಯಾವುದೇ ದೇಶವು ವಿಧಿಸುವ ಕರಾರು ಹಾಗೂ ನಿಯಮಗಳನ್ನು ಅವರು ಪೂರೈಸಿದಾಗ ಆ ದೇಶದ ಪೌರತ್ವ ಪಡೆಯಲು ಅರ್ಹನಾಗಿರ್ತಾನೆ. ಸಹಜೀಕೃತ ಪೌರತ್ವದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುವುದಾದರೂ ಅದರ ಸಾಮಾನ್ಯ ನಿಯಮಗಳು ಈ ಕೆಳಗಿನಂತಿವೆ. ಅಂದರೆ ಒಂದು ದೇಶದಲ್ಲಿ ಈಗ ನಾವು ಇಲ್ಲ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದಾಗ ನಮ್ಮಲ್ಲಿ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಇಂತಿಷ್ಟು ವರ್ಷ ನಮ್ಮಲ್ಲಿ ವಾಸ ಆಗಿರಬೇಕು, ಇಂತಿಷ್ಟು ವರ್ಷ ಆದಮೇಲೆ ಅವರು ಅಪ್ಲೈ ಮಾಡಬೇಕು ಸಿಟಿಜನ್ಶಿಪ್ಗೆ ಅಂತ. ಈ ರೀತಿಯಾದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಿಯಮಗಳಿರ್ತವೆ. ಆ ನಿಯಮಗಳನ್ನು ದಾಟಿದಾಗ ಅವರಿಗೆ ಆ ದೇಶದ ಪೌರತ್ವವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಸಸ್ಥಳ. ಒಂದು ದೇಶದ ಪೌರನು ಬೇರೊಂದು ದೇಶದಲ್ಲಿ ದೀರ್ಘಕಾಲ ವಾಸವಾಗಿದ್ದರೆ ಆ ದೇಶದ ಪೌರತ್ವ ಪಡೆಯಬಹುದು. ಹೆಚ್ಚಿನ ದಿನ ಅಂದರೆ ಹೆಚ್ಚಿನ ವರ್ಷಗಳ ಕಾಲ ಬೇರೆ ಒಂದು ದೇಶಗಳಲ್ಲಿ ವಾಸವಾಗಿದ್ದರೆ ಅವರು ಆ ದೇಶದ ಪೌರತ್ವವನ್ನು ಪಡೆಯಬಹುದು. ಈ ರೀತಿಯ ವಾಸದ ಅವಧಿಯ ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ. ಅಮೆರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ ನಿರಂತರ ವಾಸದ ಅವಧಿ 5 ವರ್ಷಗಳಾಗಿದ್ದರೆ ಫ್ರಾನ್ಸ್ ದೇಶದಲ್ಲಿ ಈ ಅವಧಿ 10 ವರ್ಷ. ನೋಡಿ, ಅಮೆರಿಕ, ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ 5 ವರ್ಷ ವಾಸ ಆಗಿದ್ದರೆ ಅವರಿಗೆ ಆ ದೇಶದ ಪೌರತ್ವ ಸಿಗುತ್ತೆ. ಫ್ರಾನ್ಸ್ ದೇಶದಲ್ಲಿ ಇದು 10 ವರ್ಷ ಅವಧಿ ಇದೆ. 10 ವರ್ಷ ಅವಧಿ ಫ್ರಾನ್ಸ್ ದೇಶದಲ್ಲಿ ವಾಸವಾಗಿದ್ದರೆ ಅವರಿಗೆ ಆ ದೇಶದ ಪೌರತ್ವ ಸಿಗುತ್ತೆ. ಓಕೆ, ನೆಕ್ಸ್ಟು ವಿವಾಹ. ಒಂದು ದೇಶದ ಮಹಿಳೆ ವಿದೇಶದ ಪುರುಷನೊಂದಿಗೆ ವಿವಾಹವಾದರೆ ಅವಳು ತನ್ನ ಪತಿಯ ದೇಶದ ಪೌರತ್ವವನ್ನು ಪಡಿತಾಳೆ. ನೋಡಿ, ನಮ್ಮ ದೇಶದವರು
ಬೇರೆ ಯಾವುದೋ ದೇಶದ ಮಹಿಳೆಯರನ್ನು ವಿವಾಹ ಆಗಿ ಬಂದರೆ ಆ ಮಹಿಳೆ ನಮ್ಮ ದೇಶದ ಪೌರತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪತಿಯು ತನ್ನ ಹೆಂಡತಿಯ ದೇಶದ ಪೌರತ್ವವನ್ನು ಪಡೆಯೋದಿಲ್ಲ. ಪತಿ ಪಡೆಯೋದಿಲ್ಲ, ಆದರೆ ಆ ಪತಿ ಯಾವ ದೇಶದಲ್ಲಿರ್ತಾನೋ ಆ ದೇಶದ ಪೌರತ್ವವನ್ನು ಪಡೆಯಬಹುದು. ಜಪಾನ್ ಹಾಗೂ ಕೆಲವು ದೇಶಗಳು ಮಾತ್ರ ಪತಿಗೂ ಪೌರತ್ವವನ್ನು ನೀಡುತ್ತವೆ. ಜಪಾನ್ ಮತ್ತು ಇನ್ನು ಕೆಲವು ದೇಶಗಳು ಈಗ ಮಹಿಳೆ ಭಾರತೀಯ ಪುರುಷ ವಿದೇಶಿ ಮಹಿಳೆಯನ್ನು ವಿವಾಹ ಆದರೆ ಆ ಮಹಿಳೆ ನಮ್ಮ ದೇಶದ ಪೌರತ್ವವನ್ನು ಪಡಿತಾಳೆ. ಅದೇ ರೀತಿಯಾಗಿ ನಮ್ಮ ದೇಶದ ಹುಡುಗ ಆ ಮಹಿಳೆಯ ಯಾವ ದೇಶ ಇರುತ್ತಲ್ಲ ಆ ದೇಶದ ಪೌರತ್ವವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ. ಇದ್ಯಾವುದು ಜಪಾನಲ್ಲಿ ಮತ್ತು ಇನ್ನು ಕೆಲವು ದೇಶಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಇನ್ನು ಯಾವ ದೇಶಗಳಂತ ಗೊತ್ತಿಲ್ಲ. ಜಪಾನ್ ದೇಶದಲ್ಲಿ ಈ ಅವಕಾಶ ಇದೆ. ಓಕೆ, ನೆಕ್ಸ್ಟು ವಿದೇಶಿ ಸರ್ಕಾರಿ ಸೇವೆ. ಒಂದು ದೇಶದ ಪ್ರಜೆಯು ವಿದೇಶದಲ್ಲಿ ಸರ್ಕಾರಿ ಸೇವೆಗೆ ಸೇರಿದರೆ ಆ ದೇಶದ ಪೌರತ್ವವನ್ನು ಪಡೆಯಬಹುದು. ವಿದೇಶದಲ್ಲಿ ಸರ್ಕಾರಿ ಸೇವೆ ಪಡೆಯೋದು ಅಷ್ಟು ಈಸಿ ಅಲ್ಲ, ಬಟ್ ಏನೋ ಸರ್ಕಾರಿ ಸೇವೆಗೆ ಸೇರಿದರೆ ಅವರು ಆ ದೇಶದ ಪೌರತ್ವವನ್ನು ಪಡೆಯಬಹುದು. ವಿದೇಶಿಯರ ದೇಶನಿಷ್ಠೆಯ ಬಗ್ಗೆ ಸಂಶಯದಿಂದಾಗಿ ಹಲವು ದೇಶಗಳು ವಿದೇಶಿಯರನ್ನು ರಾಜ್ಯ ಸೇವೆಗೆ ಸೇರಿಸಿಕೊಳ್ಳುವುದಿಲ್ಲ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ವಿದೇಶಿಯರ ದೇಶನಿಷ್ಠೆ ಬಗ್ಗೆ ಸಂಶಯ ಇರುತ್ತೆ. ಅವರು ನಮ್ದು ತಾಯ್ನಾಡಿನ ಬಗ್ಗೆನೇ ಜಾಸ್ತಿ ನಿಷ್ಠೆಯಿಂದ ಇರ್ತಾರಲ್ಲ, ವಿದೇಶದ ಬಗ್ಗೆ ಅಷ್ಟು ನಿಷ್ಠೆಯಿಂದ ಇರೋದಿಲ್ಲ ಅನ್ನೋ ಸಂಶಯದಿಂದಾಗಿ ಏನೋ ರಾಜ್ಯ ಸೇವೆಗೆ ಸೇರಿಸ್ಕೊಳ್ಳೋದಿಲ್ಲ ವಿದೇಶಿಯರನ್ನು. ಓಕೆ, ನೆಕ್ಸ್ಟು ಮನವಿಯ ಮೂಲಕ. ನಿಗದಿತ ಅರ್ಜಿ ಅಥವಾ ಮನವಿ ಸಲ್ಲಿಸುವ ಮೂಲಕ ಬೇರೆ ದೇಶದ ಪೌರತ್ವವನ್ನು ಪಡೆಯಬಹುದು. ಹೀಗೆ ಮನವಿ ಸಲ್ಲಿಸುವವರ ನಿರ್ದಿಷ್ಟ ಕರಾರುಗಳನ್ನು ಪೂರೈಸಬೇಕಾಗುತ್ತದೆ. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿಯು ದಿವಾಳಿಯಾಗಿರದೆ ಉತ್ತಮ ನಡತೆಯನ್ನು ಹೊಂದಿರಬೇಕೆಂದು ಪೌರತ್ವ ನೀಡುವ ದೇಶವು ಬಯಸುತ್ತದೆ. ಮನವಿ ಮೂಲಕನೂ ವಿದೇಶದ ಪೌರತ್ವವನ್ನು ಪಡೆಯಬಹುದು. ಆದರೆ ಆತ ಏನು ನಿಷ್ಠೆಯಿಂದ ಇರಬೇಕು, ಉತ್ತಮ ನಡತೆಯನ್ನು ಹೊಂದಿರಬೇಕು, ದಿವಾಳಿ ಆಗಿರಬಾರ್ದು. ಅಂತಹ ನಿಯಮಗಳನ್ನು ಅರ್ಜಿ ಸಲ್ಲಿಸುವ ವ್ಯಕ್ತಿಗೆ ಇರಬೇಕು ಅಂತ ನಿಯಮಗಳನ್ನು ಆಯಾ ದೇಶಗಳು ರಚಿಸಿರ್ತಾರೆ. ಓಕೆ, ನೆಕ್ಸ್ಟು ಆಸ್ತಿ ಸಂಪಾದನೆ ಮೂಲಕ. ಆಸ್ತಿ ಸಂಪಾದನೆ ಮೂಲಕ ಓರ್ವ ವ್ಯಕ್ತಿಯು ಬೇರೆ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದರೆ ಆ ದೇಶವು ಪೌರನಿಗೆ ಪೌರತ್ವವನ್ನು ನೀಡಬಹುದು. ಮೆಕ್ಸಿಕೋ ದೇಶದಲ್ಲಿ ಇಂತಹ ನಿಯಮ ಇದೆ. ಅಂದರೆ ಮೆಕ್ಸಿಕೋ ದೇಶದಲ್ಲಿ ಬೇರೆ ದೇಶದವರ ಆಸ್ತಿಯನ್ನು ಖರೀದಿ ಮಾಡಿದರೆ ಆ ಮೆಕ್ಸಿಕೋ ದೇಶ ಅವರಿಗೆ ಪೌರತ್ವವನ್ನು ನೀಡುತ್ತೆ. ಆದರೆ ಇಂದಿನ ರಾಷ್ಟ್ರಗಳು ವಿದೇಶಿಯರಿಗೆ ಆಸ್ತಿಯನ್ನು ಖರೀದಿಸಲು ಅವಕಾಶ ಕೊಡುವುದು ಅಪರೂಪ. ಅಷ್ಟು ಈಸಿಯಾಗಿ ಆಸ್ತಿಯನ್ನು ಕೊಡೋದಿಲ್ಲ, ತುಂಬ ಅಪರೂಪ. ಆಸ್ತಿ ಗಳಿಸಿದರೆ ಅವರಿಗೆ ಮೆಕ್ಸಿಕೋ ದೇಶದ ಪೌರತ್ವವನ್ನು ಕೊಡ್ತಾರೆ. ಓಕೆ, ನೆಕ್ಸ್ಟು ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳು. ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ಭಾರತದಲ್ಲಿ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾನೂನುಗಳನ್ನು ರೂಪಿಸಬೇಕಂದ್ರೂ ಅದು ಸಂಸತ್ತು ಹೊಂದಿದೆ. ರಾಜ್ಯ ಶಾಸಕಾಂಗವು ಈ ವಿಚಾರದಲ್ಲಿ ಯಾವುದೇ ಅಧಿಕಾರವನ್ನು ಹೊಂದಿಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕೇಂದ್ರ ಬಲಿಷ್ಠ ಆಗಿರೋದ್ರಿಂದ, ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ, ಭಾರತದಲ್ಲಿ ಎಲ್ಲ ಪ್ರಜೆಗಳು ಒಂದೇ ಆಗಿರೋದ್ರಿಂದ ಸಂಸತ್ತೇ ಈ ಕಾನೂನು ರೂಪಿಸುವ ಅಧಿಕಾರ, ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ರೂಪಿಸುವ ಅಧಿಕಾರವನ್ನು ಹೊಂದಿದೆ. ಭಾರತದಲ್ಲಿ 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆಯು ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗೆಯನ್ನು ವಿವರಿಸಿದೆ. ಈ ಕಾಯ್ದೆಯು ಪುನಃ 1986ರಲ್ಲಿ ತಿದ್ದುಪಡಿಯಾಗಿದೆ. ಇದು ಸಹ ಕೇಳಿದ್ದಾರೆ. 1986ರಲ್ಲಿ ತಿದ್ದುಪಡಿಯಾಗಿದೆ ಮತ್ತು ಇತ್ತೀಚೆಗೆ 2019ರಲ್ಲೂ ಕೂಡ ಈ ಕಾಯ್ದೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ಕಾಯ್ದೆಯು ಪೌರತ್ವ ಪಡೆಯುವ ನಿಯಮಗಳನ್ನು ಬಹು ಕಟ್ಟುನಿಟ್ಟಾಗಿ ರೂಪಿಸಿದೆ. 1955ರ ಕಾಯ್ದೆಯು ಪೌರತ್ವ ಪಡೆಯುವ ವಿಧಾನಗಳನ್ನು ಕೆಳಗಿನಂತೆ ನಿರ್ದೇಶಿಸಿದೆ. ನೋಡಿ, ಪೌರತ್ವ ಕಾಯ್ದೆಗೆ ಎಷ್ಟು ಬಾರಿ ತಿದ್ದುಪಡಿಯಾಗಿದೆ ಅಂತ ಕೇಳಿದಾಗ 2 ಬಾರಿ ತಿದ್ದುಪಡಿಯಾಗಿದೆ. ಒಂದು 1986ರಲ್ಲಿ, ಇನ್ನೊಂದು ಇತ್ತೀಚೆಗೆ 2019ರಲ್ಲಿ 2 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. 1955ರ ಕಾಯ್ದೆ ಪ್ರಕಾರ ಪೌರತ್ವ ಪಡೆಯುವ ವಿಧಾನಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ಓಕೆ,
ಜನ್ಮದತ್ತ ಪೌರತ್ವ. ಭಾರತದಲ್ಲಿ 26ನೇ ಜನವರಿ 1950ರಿಂದ ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರ್ತಾನೆ. ಭಾರತೀಯ ಪೌರ ಯಾರಾಗಿರ್ತಾರೆ ಅಂತ ಕೇಳಿದಾಗ ಜನವರಿ 26, 1950ರಿಂದ ಯಾರು ಭಾರತದಲ್ಲಿ ಜನ್ಮ ಪಡೆದಿರ್ತಾರೋ ಅವರೆಲ್ಲರೂ ಸಹ ಜನ್ಮದತ್ತವಾಗಿ ಭಾರತೀಯ ಪೌರರಾಗಿರ್ತಾರೆ. 1950 ಜನವರಿ 26ಕ್ಕೂ ಮೊದಲು ಜನಿಸಿದವರಿಗೆ ಹಾಗೂ ಭಾರತದಲ್ಲಿ ನೆಲೆಸಿದವರಿಗೆ ಪೌರತ್ವವನ್ನು ನೀಡಲಾಗಿದೆ. ಓಕೆ, ಅಂದರೆ ಇದು ಏನು ಜನವರಿ 26, 1950 ನಂತರ ಹುಟ್ಟಿದವ್ರಿಗೆಲ್ಲರಿಗೂ ಪೌರತ್ವ ಸಿಗುತ್ತೆ, ಭಾರತೀಯ ಪೌರರು. ಅದಕ್ಕಿಂತ ಮುಂಚೆ ಇದ್ದವರು ಪೌರರಲ್ಲ ಅಂತಲ್ಲ, ಅದಕ್ಕಿಂತ ಮುಂಚೆ ಜನಿಸಿದವರಿಗೆ ಹಾಗೆ ಭಾರತದಲ್ಲಿ ನೆಲೆಸಿದವರಿಗೆ ಭಾರತದ ಪೌರತ್ವವನ್ನು ನೀಡಲಾಗಿದೆ. ಓಕೆ, ನೆಕ್ಸ್ಟು ರಕ್ತ ಸಂಬಂಧ, ಆನುವಂಶಿಕ ಪೌರತ್ವ ಅಂತಲೂ ಕರೀತಾರೆ. ವ್ಯಕ್ತಿಯೊಬ್ಬ 26ನೇ ಜನವರಿ 1950ರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ದು ಆ ಸಮಯದಲ್ಲಿ ಆ ವ್ಯಕ್ತಿಯ ತಾಯಿ ಅಥವಾ ತಂದೆ ಭಾರತದ ಪೌರರಾಗಿದ್ದರೆ ಅವನು ಕೂಡ ಭಾರತೀಯ ಪೌರತ್ವವನ್ನು ಪಡೆಯಬಹುದು. ಜನವರಿ 26, 1950ರ ನಂತರ ಏನು ವಿದೇಶದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ರೆ ಆ ವ್ಯಕ್ತಿಯ ತಂದೆ ಅಥವಾ ತಾಯಿ ಭಾರತ ಪೌರತ್ವವನ್ನು ಹೊಂದಿದ್ರೆ ಅವರು ಸಹ ಭಾರತೀಯ ಪೌರರಾಗಬಹುದು. ನೆಕ್ಸ್ಟು ನೋಂದಣಿ ಪೌರತ್ವ, ಸಿಟಿಜನ್ಶಿಪ್ ಬೈ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಭಾರತೀಯ ನಾಗರಿಕನಲ್ಲದ ಯಾವುದೇ ವ್ಯಕ್ತಿಯು ಭಾರತದ ಪೌರನಾಗಬೇಕೆಂದು ಬಯಸಿದರೆ ಭಾರತದ ಸಂವಿಧಾನದ ಪ್ರಕಾರ ಅಥವಾ ಪೌರತ್ವ ಕಾಯ್ದೆಯ ಪ್ರಕಾರ ನೋಂದಣಿ ಮಾಡಿಕೊಂಡು ಪೌರತ್ವವನ್ನು ಪಡೆಯಬಹುದು. ನೋಂದಣಿ ಮೂಲಕ ಪೌರತ್ವವನ್ನು ಪಡೆಯುವ ಅವಕಾಶವೂ ಭಾರತದಲ್ಲಿ ಇದೆ. ಓಕೆ, ನೆಕ್ಸ್ಟು ಸಹಜೀಕೃತ ಪೌರತ್ವ. ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಪೌರತ್ವಕ್ಕಾಗಿ ಪರಕೀಯರು ಅಂದರೆ ಅನ್ಯ ದೇಶದವರು ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು. ಬೇರೆ ದೇಶದವರು, ಪರಕೀಯರು ಅಂತಂದರೆ ಅನ್ಯ ದೇಶದವರು, ಅವರು ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಅರ್ಜಿ ಸಲ್ಲಿಸುವ ಮೂಲಕ ಪೌರತ್ವವನ್ನು ಪಡೆಯಬಹುದು. ಇಂತಹ ಸಂದರ್ಭದಲ್ಲಿ ಅರ್ಜಿದಾರರು ಭಾರತದಲ್ಲಿ ಕನಿಷ್ಠ 7 ವರ್ಷಗಳ ಕಾಲ ವಾಸವಾಗಿದ್ದು ಇನ್ನಿತರೆ ನಿಬಂಧನೆಗಳು ಕೂಡ ಪೂರೈಸಬೇಕು. ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ 5 ವರ್ಷ ಇತ್ತು, ಫ್ರಾನ್ಸಲ್ಲಿ 10 ವರ್ಷ ಇತ್ತು, ನಮ್ಮ ದೇಶದಲ್ಲಿ 7 ವರ್ಷ ಇದೆ ನೋಡಿ. ಓಕೆ, ನೆಕ್ಸ್ಟು ನೂತನ ಭೂಪ್ರದೇಶ ಸೇರ್ಪಡೆಯಿಂದ ಪೌರತ್ವ. ಯಾವುದಾದರೂ ನೂತನ ಭೂಪ್ರದೇಶವು ಭಾರತದ ಭೂಪ್ರದೇಶಕ್ಕೆ ಸೇರ್ಪಡೆಯಾದರೆ ಆ ಭೂಪ್ರದೇಶದಲ್ಲಿರುವಂತಹ ಜನತೆ ಭಾರತ ಸರ್ಕಾರದ ಆದೇಶದ ಮೂಲಕ ಭಾರತದ ಪೌರತ್ವವನ್ನು ಪಡೆಯುತ್ತಾರೆ. ಈಗ ನಾವೊಂದು ಬೇರೆ ದೇಶದ ಯಾವುದೋ ಒಂದು ಭೂಪ್ರದೇಶವನ್ನು ನಾವು ವಶಪಡಿಸ್ಕೊಂಡ್ವಿ, ಭಾರತ ಸರ್ಕಾರ ವಶಪಡಿಸ್ಕೊಳ್ಳುತ್ತೆ ಅಂತಂದರೆ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಭಾರತೀಯ ಪೌರತ್ವವನ್ನು ಪಡೆಯಬಹುದು. ಯಾಕಂದರೆ ಆ ಪ್ರದೇಶ ಭಾರತದಲ್ಲಿ ಸೇರ್ಪಡೆಯಾಗಿರೋದ್ರಿಂದ ಅವರು ಸಹ ಭಾರತೀಯರಾಗಿರ್ತಾರೆ. ಸೊ ಹಾಗಾಗಿ ಓಕೆ, ನೆಕ್ಸ್ಟು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ. ಭಾರತ ಪೌರತ್ವ ಯಾವ ರೀತಿಯಾಗಿ ಪಡಿತೀವಿ ಅದೇ ರೀತಿಯಾಗಿ ಕಳೆದುಕೊಳ್ಳುವ ವಿಧಾನಗಳು ಕೂಡ ಇದ್ದಾವೆ. ಒಂದು ನಿಮಿಷ. ಪೌರತ್ವವನ್ನು ಪಡೆಯುವಂತೆ ಅದನ್ನು ಹಲವು ಕಾರಣಗಳಿಂದಾಗಿ ಕಳೆದುಕೊಳ್ಳಬಹುದು. ಅಂತಹ ಕಾರಣಗಳು ಇಲ್ಲಿದ್ದಾವೆ. ತ್ಯಜಿಸುವುದು, ರಿನನ್ಸಿಯೇಷನ್ ಅಂತ ಕರೀತಾರೆ. ಯಾವುದೇ ಭಾರತೀಯ ಪೌರನು ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು. ಬೇರೆ ದೇಶದ ಪೌರತ್ವವನ್ನು ಪಡೆದರೆ ಅವರಿಗೆ ನಮ್ಮ ದೇಶದ ಪೌರತ್ವ ಸಿಗೋದಿಲ್ಲ. ಅವರು ಸ್ವ ಇಚ್ಛೆಯಿಂದನೇ ನೋಂದಣಿ ಮೂಲಕ ಪ್ರಕಟ ಮಾಡಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು, ತ್ಯಜಿಸಬಹುದು. ನೆಕ್ಸ್ಟು ರದ್ದುಪಡಿಸುವುದು, ಟರ್ಮಿನೇಷನ್ ಅಂತ ಬರುತ್ತೆ. ಇನ್ನು ನೋಡಿ, ಇಂಗ್ಲೀಷಲ್ಲೂ ನೆನಪಲ್ಲಿಟ್ಕೊಳ್ರಿ. ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ರದ್ದುಪಡಿಸಲಾಗುತ್ತದೆ. ನೋಡಿ, ಇಲ್ಲಿ ಕೊಟ್ಟಿದ್ವಲ್ಲ, ಸ್ವ ಇಚ್ಛೆಯಿಂದ ಆತ ನೋಂದಣಿ ಮೂಲಕ ಪ್ರಕಟಿಸಬೇಕು, ಏನೋ ನಾನು ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ತಾ ಇದ್ದೀನಿ ಅಂತ. ಆ ರೀತಿಯಾಗಿ ಏನಾದರೂ ಆತ ಮಾಡಲಿಲ್ಲ ಅಂತಂದರೆ ಭಾರತ ಸರ್ಕಾರ ಏನು ಮಾಡುತ್ತೆ, ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷೆ ಮಾಡದೇನೆ ಕಾನೂನುಬದ್ಧವಾಗಿ ಆತನ ಪೌರತ್ವವನ್ನು ರದ್ದುಪಡಿಸುತ್ತೆ. ಓಕೆ, ಕಸಿದುಕೊಳ್ಳುವಿಕೆ. ಯಾರಾದರೂ ನೋಡಿ, ಇಂಗ್ಲೀಷಲ್ಲೂ ಸಹ ನೆನಪಲ್ಲಿಟ್ಕೊಳ್ರಿ, ಡಿಪ್ರವೇಷನ್ ಅಂತ ಕರೀತಾರೆ ಇದಕ್ಕೆ, ಕಸಿದುಕೊಳ್ಳುವುದು.
ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ಅವನು ಅಥವಾ ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡರೆ ಅಂತಹ ವ್ಯಕ್ತಿಗಳ ಪೌರತ್ವ ಭಾರತ ಸರ್ಕಾರವು ಕಸಿದುಕೊಂಡು ಪೌರತ್ವವನ್ನು ರದ್ದುಗೊಳಿಸಬಹುದು. ಭಾರತಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಮುಂಚೆನೇ ಓದಿದ್ವಿ. ಒಬ್ಬ ವ್ಯಕ್ತಿ ಒಂದು ದೇಶದಲ್ಲಿ ನಿಷ್ಠೆಯಿಂದ ಇರಬೇಕು, ಆ ಕಾನೂನುಗಳನ್ನು ಪರಿಪಾಲಕನಾಗಿರಬೇಕು, ಹಾಗೆ ರಾಜಕೀಯ ಹಕ್ಕು ಮತ್ತು ರಾಜಕೀಯ ಹಕ್ಕು ನಾಗರಿಕ ಹಕ್ಕುಗಳನ್ನು ಪಡೆದಿರ್ತಾನೆ, ಆತನಿಗೆ ಪೌರತ್ವ ಅಂತ ಕರೀತಾರೆ ಅಂತ ನಾವು ಓದಿದ್ವಲ್ಲ. ಈ ರೀತಿಯಾಗಿ ಆತ ಆ ಒಂದು ದೇಶದ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಇರಬೇಕು. ಅಕಸ್ಮಾತ್ ಆತ ಏನಾದರೂ ದೇಶಕ್ಕೆ ವಂಚನೆ ಮಾಡ್ತಾ ಇದ್ದಾನೆ, ಆತನ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಏನಾದರೂ ಗೊತ್ತಾಯಿತು ಅಂತಂದರೆ ಭಾರತ ಸರ್ಕಾರ ಆತನಿಗಿರ್ತಕ್ಕಂಥ ಭಾರತದ ಪೌರತ್ವವನ್ನು ಕಸಿದುಕೊಳ್ಬಹುದು ಅಥವಾ ಪೌರತ್ವವನ್ನು ರದ್ದುಪಡಿಸಬಹುದು. ಇದು ಬಲವಂತದ ನಿರಾಕರಣೆಯಾಗಿರುತ್ತೆ. ಓಕೆ, ನೆಕ್ಸ್ಟು ಪೌರತ್ವದ ವಿಧಗಳು. ಪೌರತ್ವದಲ್ಲಿ 2 ವಿಧಗಳಿದ್ದಾವೆ. ಒಂದು ಏಕಪೌರತ್ವ, ಇನ್ನೊಂದು ದ್ವಿಪೌರತ್ವ. ಏಕಪೌರತ್ವ ಅಂದರೆ ಏಕಪೌರತ್ವ ಎಂದರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ಕೇವಲ ಆ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರುತ್ತಾನೆ. ಇಲ್ಲಿ ರಾಜ್ಯ ಪೌರತ್ವಕ್ಕೆ ಅವಕಾಶ ಇರೋದಿಲ್ಲ. ಉದಾಹರಣೆಗೆ, ನಾವು ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿದ್ದರೂ ನಮಗೆ ಭಾರತದ ಪೌರತ್ವವಿದೆ. ನೋಡಿ, ಅಮೆರಿಕದಲ್ಲಿ ಈ ರೀತಿಯಾದ ವ್ಯವಸ್ಥೆ ಇರೋದಿಲ್ಲ. ಅಮೆರಿಕದಲ್ಲಿ ರಾಜ್ಯಕ್ಕೆ ಒಂದು ಪೌರತ್ವ ಇರುತ್ತೆ, ದೇಶಕ್ಕೆ ಒಂದು ಪೌರತ್ವ ಇರುತ್ತೆ. ಆದರೆ ಭಾರತದಲ್ಲಿ ಆ ರೀತಿಯಾಗಿಲ್ಲ. ನಮ್ಮ ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಕರ್ನಾಟಕದಲ್ಲಿ ಹುಟ್ಟಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಹುಟ್ಟಲಿ, ಯಾವುದೇ ಭಾಗದಲ್ಲಿ ಹುಟ್ಟಿದ್ರು ಅವರು ಆ ದೇಶದ ಪೌರತ್ವವನ್ನು ಪಡೆದಿರ್ತಾರೆ, ಅಂದರೆ ಭಾರತದ ಪೌರತ್ವವನ್ನು ಪಡೆದಿರ್ತಾರೆ. ಇಲ್ಲಿ ದ್ವಿಪೌರತ್ವ ಯಾವ ರೀತಿಯಾಗಿರುತ್ತೆ ನೋಡೋಣ. ದ್ವಿಪೌರತ್ವ ಎಂದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ವ್ಯವಸ್ಥೆಯನ್ನು ದ್ವಿಪೌರತ್ವ ಅಂತ ಕರೀತಾರೆ. ವ್ಯಕ್ತಿಯೊಬ್ಬರು ತಾವು ವಾಸವಾಗಿರುವ ರಾಜ್ಯದ ಪೌರರಾಗಿರುತ್ತಾರೆ, ಅದರಂತೆ ಆ ರಾಷ್ಟ್ರದ ಪೌರರು ಕೂಡ ಆಗಿರ್ತಾರೆ. ಉದಾಹರಣೆಗೆ, ಒಕ್ಕೂಟ ರಾಜ್ಯ ವ್ಯವಸ್ಥೆ ಇರುವ ಅಮೆರಿಕದಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಇದೆ. ಇಲ್ಲಿ ಪೌರ ನ್ಯೂಜೆರ್ಸಿ ರಾಜ್ಯದಲ್ಲಿ ವಾಸಿಸುತ್ತಿದ್ದರೆ ಅವನಿಗೆ ನ್ಯೂಜೆರ್ಸಿ ರಾಜ್ಯದ ಪೌರತ್ವವಿದೆ. ಆದರೆ ಜೊತೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೌರತ್ವ ಕೂಡ ಆತನಿಗೆ ಇರುತ್ತದೆ. ಸಿಟಿಜನ್ಶಿಪ್ ಅಲ್ಲಿ ವ್ಯವಸ್ಥೆ ಇದೆ. ದ್ವಿಪೌರತ್ವ. ಓಕೆ, ನೆಕ್ಸ್ಟ್ ಪೌರತ್ವ ಮತ್ತು ಸರ್ಕಾರ. ರಾಜ್ಯ ಮತ್ತು ಪೌರರ ನಡುವೆ ಅತ್ಯಂತ ನಿಕಟ ಸಂಬಂಧವಿದ್ದು ಪೌರರಿಲ್ಲದ ರಾಜ್ಯವಿರುವುದಿಲ್ಲ ಎಂಬುದು ತಿಳಿದು ಬರುತ್ತದೆ. ಅಂದರೆ ಪೌರರಿಲ್ಲದ ರಾಜ್ಯ ಎಲ್ಲೂ ಸಹ ಇರೋದಿಲ್ಲ. ಆ ಒಂದು ರಾಜ್ಯದಲ್ಲಿ ಆ ರಾಜ್ಯದ ನಿವಾಸಿಗಳು ಇದ್ದೇ ಇರ್ತಾರೆ. ಆ ರಾಜ್ಯದ ನಿವಾಸಿಗಳಿಗೆ ಪೌರತ್ವ ಪಡೆದಿರುತ್ತಾರೆ. ರಾಜ್ಯ ಅಥವಾ ಸರ್ಕಾರ ಒಂದು ಪ್ರಜೆಗಳ ಹಿತರಕ್ಷಣೆ ಮಾಡುವುದರ ಜೊತೆಗೆ ಪರಕೀಯರ ದಾಳಿಗಳಿಂದ ರಕ್ಷಣೆ ಒದಗಿಸುವ ಕಾನೂನು ವ್ಯವಸ್ಥೆಯ ಮೂಲಕ ಐಕ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತದೆ. ಈಗ ನೋಡಿ, ದೇಶದ ಪೌರತ್ವ ಎದಕ್ಕೆ ಇಂಪಾರ್ಟೆಂಟ್ ಅಂದರೆ, ಈ ದೇಶದ ನಿವಾಸಿಗಳು ಈ ದೇಶ ಪ್ರೇಮವನ್ನು ಹೊಂದಿರ್ತಾರೆ. ಬೇರೆ ದೇಶದವರು ಬಂದು ಈ ದೇಶಕ್ಕೆ ಏನಾದರೂ ಹಾನಿ ಉಂಟು ಮಾಡ್ತಾರೆ ಅಂತ ಗೊತ್ತಾದಾಗ ಆ ದೇಶದವರು ಯಾರು ನಮ್ಮ ದೇಶಕ್ಕೆ ಹಾನಿ ಉಂಟು ಮಾಡ್ತಾರಲ್ಲ ಅವ್ರ ವಿರುದ್ಧ ನಿಲ್ತಾರೆ. ಬಟ್ ಯಾವುದೇ ಪೌರತ್ವ ಇಲ್ಲದೇನೆ ಹೆಂಗ್ ಬೇಕಾದ್ರೂ ಇರ್ಬೋದು, ಯಾರು ಬೇಕಾದ್ರೂ ಬಂದಿರ್ಬೋದು ಅಂತಂದರೆ ಆ ಒಂದು ದೇಶ ಅಂತ ದೇಶ ಅನ್ಸ್ಕೊಳ್ಳೋದೇ ಇಲ್ಲ, ರಾಜ್ಯ ಅಂತಲೂ ಅನ್ಸ್ಕೊಳ್ಳೋದೇ ಇಲ್ಲ. ಯಾಕಂದರೆ ವಿದೇಶಿಯರು ಬಂದು ಏನು ಬೇಕಾದರೂ ಮಾಡಬಹುದು. ನಮಗೂ ಸಹ ಆ ದೇಶದ ಮೇಲೆ ರಾಷ್ಟ್ರ ಪ್ರೇಮ, ದೇಶಭಕ್ತಿ ಈ ಥರ ಯಾವುದೂ ಸಹ ಕಾಣ್ಬರೋದಿಲ್ಲ ಅಂಥ ದೇಶದಲ್ಲಿ. ಅದಕ್ಕೆ ಪೌರರಿಗೆ ಪೌರತ್ವ ತುಂಬ ಮುಖ್ಯ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಜ್ಯವು ಕಾನೂನುಗಳನ್ನು ರಚಿಸಿಕೊಂಡು ದಂಗೆ ದಾಳಿಗಳನ್ನು ಹತ್ತಿಕ್ಕಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಳ್ಳುತ್ತದೆ. ಸರ್ಕಾರವು ಪ್ರಜೆಗಳ ಉಪಯೋಗಕ್ಕಾಗಿ ಹಲವು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತದೆ. ಸರ್ಕಾರವು ಅನಕ್ಷರತೆ, ಬಡತನ, ಅಸಮಾನತೆ ಮತ್ತು ನಿರುದ್ಯೋಗಗಳಂತಹ ಸಮಸ್ಯೆಗಳ ನಿವಾರಣೆಗೆ ವಿವಿಧ ಕಾರ್ಯಯೋಜನೆಗಳನ್ನು ಕೈಗೊಳ್ಳುವುದರ ಜೊತೆಗೆ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಕೂಡ ನೀಡಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ರಾಜ್ಯದಲ್ಲಿ ಸುಖಿ ರಾಜ್ಯ ಸ್ಥಾಪನೆ ಮಾಡೋದ್ರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್
ರಾಷ್ಟ್ರದ ಪೌರರು. ರಾಷ್ಟ್ರದ ಪೌರರು ಒಂದು ನಿಮಿಷ. ಓಕೆ. ರಾಷ್ಟ್ರದ ಪೌರರು ತಮ್ಮ ದೇಶಕ್ಕಾಗಿ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಹಕ್ಕು ಮತ್ತು ಕರ್ತವ್ಯಗಳೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತಿದ್ದು ಪೌರನಿಗೆ ಹಲವು ಯೋಜನೆಗಳನ್ನು ನೀಡುತ್ತದೆ. ಆದ್ದರಿಂದ ಪೌರನು ತನ್ನ ರಾಷ್ಟ್ರಕ್ಕೆ ಈ ಕೆಳಗಿನ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ನೋಡಿ, ಈ ಒಂದು ಪಾಯಿಂಟ್ ಕ್ವಶನ್ ಕೇಳಿದ್ರು ಹಿಂದೆ. ಹಕ್ಕು ಮತ್ತು ಕರ್ತವ್ಯಗಳೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಇದು ಕೇಳಿದ್ರು ನೋಡಿ ಎಕ್ಸಾಮ್ಗೆ. ಓಕೆ. ನೆಕ್ಸ್ಟು, ಪೌರನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು. ಪೌರನು ರಾಷ್ಟ್ರದ ಗೌರವ ಮತ್ತು ಘನತೆಯನ್ನು ರಕ್ಷಿಸಿಕೊಂಡು ವಚನಬದ್ಧನಾಗಿರಬೇಕು. ಪೌರನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು. ಪೌರನು ಭ್ರಷ್ಟಾಚಾರ, ಪಕ್ಷಪಾತ, ವರದಕ್ಷಿಣೆ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ ಅವುಗಳನ್ನು ತಡೆಯಲು ಸಂವಿಧಾನಾತ್ಮಕ ಮಾರ್ಗೋಪಾಯಗಳನ್ನು ಪಾಲಿಸಬೇಕು. ಸರ್ಕಾರದ ಗುಣಮಟ್ಟವು ಅಲ್ಲಿನ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರೋದ್ರಿಂದ ಪೌರರು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನೆಕ್ಸ್ಟು, ಪೌರನು ತನ್ನ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸಬೇಕು. ಪೌರನು ಸ್ವಾರ್ಥಿಯಾಗದೆ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡು ದೇಶಕ್ಕಾಗಿ ತ್ಯಾಗ ಮಾಡುವುದಕ್ಕೂ ಕೂಡ ಸಿದ್ಧನಾಗಿರಬೇಕು. ಪೌರನು ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಯನ್ನು ಹೊಂದಿರಬೇಕು. ನೋಡಿ, ಇವೆಲ್ಲ ಏನೋ ಒಬ್ಬ ಪೌರನು ತನ್ನ ರಾಷ್ಟ್ರಕ್ಕೆ ಈ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ಕೊಟ್ಟಿದ್ದಾರೆ. ಇದು ಎಕ್ಸಾಮ್ಗೆ GPSTRಗೆ ಕೇಳ್ತಾರೆ ನೋಡಿ. ಪೌರನು ರಾಷ್ಟ್ರಕ್ಕೆ ಯಾವ ರೀತಿಯಾದ ಕರ್ತವ್ಯಗಳನ್ನು ನಿರ್ವಹಿಸಬೇಕು ವಿವರಿಸಿರಿ ಅಂತ ಕೊಡಬಹುದು. ತುಂಬಾ ಚೆನ್ನಾಗಿದ್ದಾವೆ ನೋಡಿ ಪಾಯಿಂಟ್ಸು. ಒಂದು ಕಡೆ ನೋಟ್ಸ್ ಮಾಡಿಕೊಂಡ್ರೆ ಈಗಲೇ ಈಸಿ ಆಗುತ್ತೆ ನಿಮಗೆ. ಈ ಮೇಲಿನ ಕಾರ್ಯಗಳ ಜೊತೆಗೆ ಇನ್ನೂ ಅನೇಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಪೌರರಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದೇ ಮೂಲಭೂತ ಕರ್ತವ್ಯಗಳ ಉದ್ದೇಶವಾಗಿರುತ್ತದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಪೌರನು ಯಾವುದನ್ನು ಮಾಡಬೇಕು ಹಾಗೂ ಯಾವುದನ್ನು ಮಾಡಬಾರದು ಎಂಬುದನ್ನು ತಿಳಿಯಲು ಇದು ಸಹಾಯಕವಾಗುತ್ತದೆ. ಅಂದರೆ ಒಬ್ಬ ಪೌರ ದೇಶಕ್ಕಾಗಿ ಏನು ಮಾಡಬೇಕು, ಯಾವ ಕರ್ತವ್ಯವನ್ನು ನಿರ್ವಹಿಸಬೇಕು, ಪ್ರತಿಯಾಗಿ ಆತ ಏನನ್ನು ಅನುಭವಿಸುತ್ತಾನೆ ದೇಶದಿಂದ, ಯಾವುದು ಮಾಡಿದರೆ ಒಳ್ಳೆಯದು, ಯಾವುದು ಮಾಡಬಾರ್ದು, ಯಾವುದು ಮಾಡಿದರೆ ಅಪರಾಧ ಅನ್ನೋದು ತಿಳಿಯೋದಕ್ಕೆ ಇದು ಸಹಾಯಕವಾಗುತ್ತೆ. ಪ್ರತಿಯೊಬ್ಬ ಪೌರನು ತನ್ನ ಸಮುದಾಯ, ರಾಷ್ಟ್ರ ಮತ್ತು ಸ್ವಂತ ಪ್ರಗತಿಗಾಗಿ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಿಕೊಂಡು ಹೋಗಬೇಕಾಗುತ್ತದೆ. ಪೌರ ಮತ್ತು ಸರ್ಕಾರದ ನಡುವೆ ಸೌಹಾರ್ದಯುತ ಸಂಬಂಧ ಇರಬೇಕಾಗುತ್ತದೆ. ಈ ಸಂಬಂಧವು ಕೊಡುಕೊಳ್ಳುವಿಕೆಗಳ ತತ್ವ ಆಧರಿಸಿರಬೇಕು ಅಂತ ಇದೆ. ಓಕೆ. ಅಂದರೆ ಪೌರ ಮತ್ತು ಸರ್ಕಾರ ನಡುವೆ ಸೌಹಾರ್ದಯುತ ಸಂಬಂಧ ಇದ್ದಾಗಲೇ ಮಾತ್ರ ಆ ದೇಶ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಆ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಆಗುತ್ತೆ. ಪೌರ ಮತ್ತು ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ ಬರೀ ಮುಷ್ಕರ ಆಗೋದು, ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು, ಇದೇ ರೀತಿಯಾಗಿ ಇರುತ್ತೆ ದೇಶ. ಆ ದೇಶ ಶಾಂತಿಯಿಂದ ಕೂಡಿರೋದಿಲ್ಲ, ಆ ದೇಶ ಪ್ರಗತಿಯತ್ತ ಸಾಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಪೌರ ಮತ್ತು ಸರ್ಕಾರದ ನಡುವೆ ಸೌಹಾರ್ದಯುತ ಸಂಬಂಧ ಇರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ. ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಮೂಲಭೂತ ಕರ್ತವ್ಯಗಳನ್ನು ಎಷ್ಟರಲ್ಲಿ ಅಳವಡಿಸಲಾಗಿದೆ, ಎಷ್ಟನೇ ತಿದ್ದುಪಡಿಯನ್ನು ಮಾಡಿದ್ರು ಅಂತ 1942ನೇ ತಿದ್ದುಪಡಿ ಮಾಡಿ 1976ರಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. ಸಂವಿಧಾನದ 51A ವಿಧಿಯಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಇದು ನೆನಪಲ್ಲಿಟ್ಕೊಳ್ರಿ. ಸಂವಿಧಾನದ 51A ವಿಧಿಯಡಿಯಲ್ಲಿ. ಓಕೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನ ಪ್ರಜೆಗಳು ಅಂತ ಕರಿತಾ ಇದ್ರು. ಪ್ರಜೆಗಳು ಎಂದು ಕರೆಯಲಾಗ್ತಾ ಇತ್ತು. ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನ ವಿದೇಶಿಯರು ಅಂತ ಕರಿತಾ ಇದ್ರು. ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ 1955. ಓಕೆ.
ನೀವು ಡ್ಯಾಶ್ ವಿಧಾನದ ಮೂಲಕ ಪೌರತ್ವವನ್ನು ಪಡೆದಿರುವಿರಿ. ಜನ್ಮದತ್ತದಿಂದ ಒಂದು ನಿಮಿಷ. ಕರೆಕ್ಟಾಗಿ ಬರ್ತಾ ಇಲ್ಲ ಇದು. ಜನ್ಮದತ್ತ ವಿಧಾನದ ಮೂಲಕ ಪೌರತ್ವವನ್ನು ಪಡೆದಿರುವಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು. ನೆಕ್ಸ್ಟ್ ಪಾಠ ಈ 8th ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಏನು ಬರುತ್ತಲ್ಲ ಆ ಪಾಠಗಳನ್ನು ನೋಡ್ತಾ ಹೋಗೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕ್ಲಾಸ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.